ನೀವೇ ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ಮಧ್ಯಾಹ್ನ 1:30 ಇನ್ನೇನು ನಿಮ್ಮ ಮಾತುಕತೆ ಶುರು. ಬಟ್ ಇದು 2ನೇ ದಿನ. ಯಾವುದಕ್ಕೆ 2ನೇ ದಿನ ಅಂದರೆ ನಾವು ಮತ್ತೆ ನೀವು ಮತ್ತೆ ಭೇಟಿ ಮಾಡ್ತಾ ಇದೀವಿ ನಮ್ಮ ಒನ್ ಅಂಡ್ ಓನ್ಲಿ ಅರ್ಚನಾ ಉಡುಪಾನ. ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನಿನ್ನೆ ತಾನೇ ನಿಮಗೆ ಹೇಳ್ತಾ ಇದೆ ಇವತ್ತು ಬರೋರು ಬಹಳ ಖಡಕ್ ವಿಷಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅರ್ಚನಾ ಬಗ್ಗೆ. ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಕೈ ರುಚಿಯಲ್ಲಿ ನಂಬರ್ 1 ಅವ್ರು ಏನ್ ಮಾಡಿದ್ರು ನನ್ಗೆ ಇಷ್ಟ ಆಗತ್ತೆ ರುಚಿ. ಸುಮ್ನೆ ಹಿಂಗೊಂದು ಕಾಟಾಚಾರಕ್ಕೆ ಅಂತ ಒಗ್ಗರಣೆ ಹಾಕಿದ್ರು ಅದು ಅಮೃತ ತರ ರುಚಿ ಇರುತ್ತೆ. ನನ್ನ ಜನ್ಮದಾತೆ ನನ್ನ ಅಮ್ಮ ರಾಜೇಶ್ವರಿ ಉಡುಪ. ಡಿಲೇ ಮಾಡ್ದೆ ಅಮ್ಮ ವೆಲ್ಕಮ್ ಅಂತ ಹೇಳ್ತಾ ಇದೀವಿ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಗ್ರೀನ್ ಗ್ರೀನ್ ಬ್ಯೂಟಿ ಕ್ವೀನ್ ಯಾರಾದ್ರೂ ಆಗ್ಬೋದು. ಹಾ, ಬುಟ್ಟಿಗೆ ಹಾಕೊಳ್ಳಿ. ಇಲ್ಲ ಇಲ್ಲ, ಐ ಮೀನ್ ಯಾರಾದ್ರೂ ಆಗ್ಬೋದು ಅಷ್ಟೇ. ಸಿ ವೆನ್ ಡ್ಯಾಡಿ ಇಸ್ ಆನ್ ಮೈ ಸೈಡ್, ಮಮ್ಮಿ ಆಲ್ಸೋ ಶುಡ್ ಬಿ ಆನ್ ಮೈ ಸೈಡ್. ಯಾ ಆಬ್ವಿಯಸ್. ವೆಲ್ಕಮ್ ಟು ದ ಶೋ. ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕೆ ಫುಲ್ ವೇಟಿಂಗ್ ಅಲ್ಲಿ ಇದೀವಿ. ಹಾ, ಸೊ ಅಮ್ಮ ಇವತ್ತು ಏನ್ ಸ್ಪೆಷಲ್ ಐಟಮ್ ಮಾಡ್ತಾ ಇದೀರಾ? ಇವತ್ತು ನಾನು ಹೀರೆಕಾಯಿ ದೋಸೆ ಮತ್ತೆ ಜೊತೆಗೊಂದು ಮಲ್ಟಿಪರ್ಪಸ್ ಚಟ್ನಿ. ಮಲ್ಟಿಪರ್ಪಸ್ ಚಟ್ನಿ ನಾನೇ ಹೆಸರು ಕೊಟ್ಟಿರೋದು, ಅದು ಇವಳೇ ಹೆಸರು ಕೊಟ್ಟಿರೋದು. ಅದರಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತಿಂಡಿಗೆ, ಬೇಲ್ಪುರಿ ಕಲ್ಸ್ಕೊಳಕ್ಕೆ, ಸಲಾಡ್ಗೆ, ಸೌತೆಕಾಯಿ ಸುಮ್ಮನೆ ಹಚ್ಕೊಂಡ್ ತಿನ್ನಕ್ಕೆ, ಆಮೇಲೆ ಪ್ರತಿಯೊಂದಕ್ಕೂ ಪಾನಿಪುರಿ ಏನಕ್ಕೆ ಬೇಕಾದ್ರೂ ಹಾಕೋಬಹುದು. ಅದಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಅಂತ ಇವಳು ಹೆಸರು ಇಟ್ಬಿಟ್ಟಿದ್ದಾಳೆ. ಹೀರೆಕಾಯಿ ದೋಸೆ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಅಮ್ಮ ಒಂದ್ ರೌಂಡ್ ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನೆನ್ಸಿಟ್ಕೊಂಡಿರೋ ಅಕ್ಕಿ ನೆನ್ಸಿಟ್ಕೊಂಡಿರ್ಬೇಕು, ಹೀರೆಕಾಯಿ, ಒಣಮೆಣಸು, ಜೀರಿಗೆ, ಧನಿಯಾ, ಇಂಗು, ರುಚಿಗೆ ಒಂಚೂರು ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಎಣ್ಣೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ನಾವಿಬ್ರು ಇದೀವಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಫಸ್ಟ್ ಅಕ್ಕಿನ ಗ್ರೈಂಡ್ ಮಾಡ್ಬೇಕು. ಸೊ ಅಕ್ಕಿನ ನೆನ್ಸಿಟ್ಕೋಬೇಕು ನೀವು. ಹೌದು, ಅವತ್ತಿನ ದಿನಾನೇ ನೆನ್ಸಿಟ್ಕೋಬಹುದು ಅಥವಾ ರಾತ್ರಿನೇ ನೆನ್ಸಿಟ್ಬಹುದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು, ಅಥವಾ ಬೆಳಗ್ಗೆ ನೆನ್ಸಿಟ್ಟು ಮಧ್ಯಾಹ್ನದ ಹೊತ್ತು ಈ ಟೈಮಲ್ಲೂ ಮಾಡ್ಬೋದು. ನೀವು ಜೊತೆಯಲ್ಲಿ ಮನೆಯಲ್ಲಿ ಮಾಡಿ ಮಿಕ್ಸಿಗೆ ಅಕ್ಕಿ ಹಾಕೊಳ್ಳಿ. ನೆಕ್ಸ್ಟ್ ಒಣಮೆಣಸು ಖಾರ ಜಾಸ್ತಿ ಬೇಕಾದ್ರೆ ಒಂದು 5-6 ತನಕ ಹಾಕ್ಬೋದು. ಓಕೆ, ಒಳ್ಳೆ ಕಲರು ಬರುತ್ತೆ, ಅದು ರೆಡ್ ಕಲರ್. ಯಾವ್ದು? ಜೀರಿಗೆ ಒಂದು ಚಿಟಿಕೆ ಅಷ್ಟೇ, ಒಂದು ಚಿಟಿಕೆ ಜೀರಿಗೆ, ಒಂದ್ ಸ್ವಲ್ಪ, ಒಂದು ಚಿಟಿಕೆ ಜೀರಿಗೆ ಅಷ್ಟೇ. ಹೌದು ಹೌದು. ಆಮೇಲೆ ಧನಿಯಾ. ಓಕೆ, ಧನಿಯಾನು ಅಷ್ಟೇ, ಇದೆಲ್ಲ ಹುರ್ಕೊಳ್ಳೋದು ಬೇಡ, ಸ್ವಲ್ಪ, ಇಲ್ಲ ಎಲ್ಲ ಹಸಿನೇ. ಇದು ಅಷ್ಟೇ, ಹಿಂಗು ಒಂದು ಚಿಟಿಕೆ ಕೊಡಿ. ಬೆಲ್ಲ, ಸ್ವಲ್ಪ ಬೆಲ್ಲ ಹೀಗೆ ತಕೋತೀನಿ. ಅರೆ ವಾ, ಹೀರೆಕಾಯಿ ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಾ ಇದಾರೆ. ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಿರೋದು. ಬೆಲ್ಲ, ರುಚಿಗೆ ಒಂದ್ ಸ್ವಲ್ಪ ಉಪ್ಪು. ರುಚಿಗೆ ಉಪ್ಪು. ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಹೀರೆಕಾಯಿ ಸಪ್ಪೆ ಎಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಹುಣಸೆ ಹಣ್ಣು, ಹುಳಿಗೆ ನೆನ್ಸಿಟ್ಟಿದ್ದು ಹುಣಸೆ ಹಣ್ಣು ಒಂದ್ ಸ್ವಲ್ಪ. ಒಂದಂತೂ ಗೊತ್ತಾಯ್ತು, ಅರ್ಚನಾ ಉಡುಪ ಅವ್ರ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಅಂತ. ಎಲ್ಲದಕ್ಕೂ ಎಲ್ಲರೂ ಬೆಲ್ಲ ಹಾಕ್ತಾರಪ್ಪ. ಸ್ವಲ್ಪ ಕರ್ಬೇವಿನ ಸೊಪ್ಪು ಪರಿಮಳಕ್ಕೆ. ಇದು ಆಮೇಲೆ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಇಲ್ವಲ್ಲ, ಸರಿ, ಅದಕ್ಕೆ ಕರ್ಬೇವಿನ ಸೊಪ್ಪು ಗ್ರೈಂಡ್ ಮಾಡಕ್ಕೆ ಹಾಕೊಳ್ಳೋದು. ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, ಹೌದು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೆ ಅಷ್ಟೇ. ಓಕೆ, ಹಸಿ ಹಾಕ್ತಿರೋದ್ರಿಂದ ಮೊದ್ಲೇ ಸ್ವಲ್ಪ ಉಪ್ಪು ನೀರಲ್ಲಿ ನೆನ್ಸ್ಕೊಳ್ಳೋದು, ತೊಳೆದು ಚೆನ್ನಾಗಿ ಇಟ್ಕೊಂಡು. ನಾನು ಯೂಶಲ್ ಆಗಿ ಕೊತ್ತಂಬರಿ ಸೊಪ್ಪು ಯಾವ್ದಕ್ಕೆ ಯೂಸ್ ಮಾಡಿದ್ರು ಸ್ವಲ್ಪ ಬಿಸಿಲಿ ಫ್ರೈ ಮಾಡ್ಕೋತೀನಿ, ಬಾಡಿಸ್ತೀನಿ, ಜಸ್ಟ್ ಹಾಗೆ ಬಾಡಿಸ್ತೀನಿ. ಹೌದಾ? ಯಾಕಂದ್ರೆ ಬೇರೆ ಎಲ್ಲದೂ ನಾವು ಬೇಯಿಸ್ಕೋತೀವಿ ಸೊಪ್ಪುಗಳು. ಕೊತ್ತಂಬರಿ ಸೊಪ್ಪು ಇವನ್ ಪುದೀನ ಕೂಡ ಬೇಯಿಸಲ್ಲ, ಕೆಲವು ಸತಿ ಹಸಿ ಮಾಡ್ತೀವಿ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸಣ್ಣ ಏನಾರು ಕ್ರಿಮಿಗಳು ಆತರ ಎಲ್ಲ ಇದ್ರೆ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ. ಚೆನ್ನಾಗಿ ತೊಳೆದು ಚೂರು ಉಪ್ಪು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನ್ಸಿಟ್ಕೊಂಡು ಮಾಡಿದ್ರು ಪರವಾಗಿಲ್ಲ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪು ಆಗಿರ್ಲಿ, ಪುದೀನ ಆಗಿರ್ಲಿ, ಎರಡನ್ನು ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನ್ಸಿಡಿ. ಇಲ್ದಿದ್ರೆ ಸುಮ್ನೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ.
ನೋಡ್ಕೊಂಬಿಟ್ಟಿದ್ದೀನಿ ಎಲ್ಲ. ಏನ್ ಕಲರ್ ಇದು? ಹೇ, ಕಾಳುಗಡಿ ಚಟ್ನಿ ಸ್ವಲ್ಪ ನೀರ್ ಮಾಡ್ದಂಗಿಲ್ಲ. ಇದು ಕನ್ಸಿಸ್ಟೆನ್ಸಿ ತೆಳುಗಿದ್ರು ಪರವಾಗಿಲ್ಲ. ಓಕೆ. ತುಂಬಾ ದಪ್ಪ ಆದ್ರೆ ಅದು ಹಿಂದಿನ ದಿವಸ ರಾತ್ರಿ ನೆನ್ಸಿಟ್ರೆ ತುಂಬಾ ದಪ್ಪ ಆದ್ರೂ ಪರವಾಗಿಲ್ಲ. ಇದು ಸ್ವಲ್ಪ. ಸೊ ಇದನ್ನ ಇವಾಗ್ಲೇ ಬೇಕು ಅಂದ್ರೆ ಚಟ್ನಿ ಇಲ್ದೇನೋ ಹಂಗೆ ಚಿಶ್ ಅಂತ ಮಾಡ್ಕೊಂಡು ತಿನ್ಬೋದು. ಇದು ನೈಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ತಗೊಂಡು ತವ ಒಂಚೂರು ಕಾದ ತಕ್ಷಣ ಮನೇಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹೀರೆಕಾಯಿ ಸಿಪ್ಪೆ ಬಿಡಿಸಿದ್ರೆ ಅದ್ರ ತೊಟ್ಟಿರುತ್ತಲ್ಲ, ಅದನ್ನ ತಗೊಂಡು ಇದ್ರ ಮೇಲೆ ಹೀಗಂತೀವಿ. ಹೌದು. ಅದು ವೇಸ್ಟ್ ಮಾಡಲ್ಲ. ಬಾಳೆ ಎಲೆ ಚೂರಿದ್ರೆ ಅದು ಯಾವ ತರಕಾರಿದು ಮೇಲಿಂದ ತೊಟ್ಟಿನ ಭಾಗ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಆ ತರಕಾರಿ ಫ್ಲೇವರ್ ಬಂದ್ರೆ ಮಾಡ್ಬೋದು. ಈಗ ಇದನ್ನು ಬೇಕಾದ್ರೂ ಮಾಡ್ಬೋದು. ಹೀಗೆ ಹಚ್ಬಿಟ್ಟು ಎಣ್ಣೆ ಹಚ್ಬಿಡ್ಬೋದು. ಹೀಗೆ ಈಗ ಇದ್ರೊಳಗೆ ಒಂದ್ 4 ಹೋಳುನ ಈ ತರ ಹಾಕೊಂಬಿಟ್ಟು, ನೀವು ದೊಡ್ಡಕ್ ಬೇಕಾದ್ರೆ ದೊಡ್ಡಕ್ ಫುಲ್ ಒಂದ್ ಮಾಡ್ಕೊಬಹುದು. ಸಣ್ಣ ಸಣ್ಣಕ್ ಬೇಕಾದ್ರೆ ಡಯಟ್ ಅಲ್ಲಲ್ಲ, ಹೋಳಿ ಈ ತರನೇ ಇರ್ಬೇಕು. ತುಂಬಾ ತೆಳುಗಾದ್ರೆ ಚೆನ್ನಾಗಿರಲ್ಲ. ಈ ತರ ಅದ್ಕೊಂಡ್ಬಿಟ್ಟು ಒಂದೊಂದು ಹೀಗ್ ಬಿಡೋದು. ನೋಡಿ ನನ್ನ ಲೈಫಲ್ಲೇ ನೋಡದೆ ಇರೋ ದೋಸೆನ ಇವತ್ತು ನೋಡ್ತಾ ಇದೀನಿ. ಇದು ಸ್ಪೂನಿಂದ ಎಲ್ಲ ಬಿಡಕ್ಕಾಗಲ್ಲ, ಕೈನೇ ಹಾಕಿ ಮಾಡ್ಬೇಕು. ಇದು ನಾನು ಲಿಟಲ್ ಪಟಾಕಿ ಆಗಿದ್ದಾಗ ನಮ್ಮ ಮನೆಯಲ್ಲಿ ಈ ಸೈಜ್ ಅಲ್ಲಿ ದೋಸೆ ಮಾಡ್ಕೊಡ್ತಿದ್ರು ನನಗೆ. ಇವಾಗ ಸಣ್ಣ ಸಣ್ಣಕ್ಕೆ ಮಲ್ಟಿಪರ್ಪಸ್ ಮಾಡ್ಕೊಂಡ್ಬಿಟ್ರು. ಫ್ಲವರ್ ತರ ಇದೆ ಇದು. ಇದು ಹೀರೆಕಾಯಿ ಫ್ಲವರ್ ದೋಸೆ. ಬೇಕಾದ್ರೆ ಚೂರು ಎಣ್ಣೆ ಹಾಕೋಬಹುದು, ತುಂಬಾ ಎಣ್ಣೆ ಬೇಕಾಗಿಲ್ಲ. ತಿನ್ನಕ್ ನಾನ್ ಜೈ ಫಸ್ಟ್ ರೆಡಿ. ದಿಸ್ ಇಸ್ ಅಮೇಜಿಂಗ್ ಹೀರೆಕಾಯಿ ಫ್ಲವರ್ ದೋಸೆಯ. ಇನ್ನೊಂದ್ ಸ್ವಲ್ಪ ದೊಡ್ಡಕ್ಕೆ ಡೆಕೋರೇಷನ್ ಮಾಡ್ಬಿಡ್ಲಾ? ಹೌದು, ಸ್ವಲ್ಪ. ಇದು ನಾನ್ ಸ್ಟಿಕ್ ಎಲ್ಲ ಎಣ್ಣೆ ಬೇಕಾಗಿಲ್ಲ. ನಾನು ಫಸ್ಟ್ ಮಾಮೂಲಾಗಿ ಮಾಡಿದೆ. ಯಾರ್ಯಾರಿಗೆ ಎಣ್ಣೆನೆ ಬೇಡ ಅಂತ ಅನ್ಕೊಂಡಿದಿರೋ ನಾನ್ ಸ್ಟಿಕ್ ಅಲ್ಲಿ ಮಾಡಿ. ಇಟ್ ವಿಲ್ ಸ್ಟಿಕ್ ಟು ದ ತವಾ ಬಟ್ ಇಟ್ ವಿಲ್ ನಾಟ್ ಸ್ಟಿಕ್ ಟು ದ ತವಾ. ಅರ್ಥ ಆಯ್ತಾ? ಅಂದ್ರೆ ಈ ದೋಸೆ ಎಲ್ಲ ಸಾಮಾನ್ಯವಾಗಿ ಕಷ್ಟಪಡ್ಬೇಕು, ಹಿಂಗೆ ಏನೋ ಗಾರೆ ಕೆಲಸ ಮಾಡತ್ತರ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತುಂಬಾ ಎಣ್ಣೆ ಇದ್ರೆ ಇಷ್ಟಪಡೋರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಇದನ್ನ ನೋಡಿ ನನಗೂ ಆಟ ಆಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಇವ್ರ ಜೊತೆ ಆಟ ಆಡ್ಬೇಕು ಬೇಡವೋ ಅಂತ ಸ್ವಲ್ಪ ಭಯನೂ ಆಗ್ತದೆ. ಚಿಕ್ಕ ವಯಸ್ಸಲ್ಲಿ ತರ್ಲೆ ತಮ್ಮನ್ ಜೊತೆ ಆಟ ಆಡಿ ಏನ್ ಮಾಡಿದ್ರಿ? ತಮ್ಮ ಚಿಕ್ಕವನು ರಜಕ್ಕೆಲ್ಲ ನನ್ನ ನಾದಿನಿ ಮಕ್ಕಳು ಎಲ್ಲ ಬಂದ್ರೆ ರಜದಲ್ಲಿ ಎಲ್ಲ ಹೋಗ್ಬಿಟ್ಟು ಎಲ್ಲ ನಮ್ಮ ಮನೆಯಿಂದ ಒಂದು 100 ಮೀಟರ್ ಅಷ್ಟೇ ಬ್ಯಾಕ್ ವಾಟರ್ ಬರುತ್ತೆ. ಅಲ್ಲಿಗೆಲ್ಲ ಆಟ ಆಡಕ್ ಹೋಗಿದ್ದಾರೆ. ತಿಂಡಿ ತಿನ್ಕೋ ಎಲ್ಲ ಓಡು. ನಮ್ಮ ಊಟ ಟೈಮಿಗೆ ನಮ್ಮ ಮಾವನವ್ರು ಅಲ್ಲಿ ಹೋಗಿ ಕರಿಯೋದು. ಅಷ್ಟ್ರೊಳಗೆ ಏನ್ ಮಾಡ್ಯಾರ, ಅಲ್ಲಿ ಊರಲ್ಲಿ ಚಿನ್ನ ಸಿಗತ್ತೆ, ಶಿವಪ್ಪನಾಯಕನ ಕಾಲದ್ದು ಕೋಟೆ ಇರೋ ಜಾಗ ಅಲ್ಲ, ಚಿನ್ನ ಸಿಗತ್ತೆ ಅಂತ ಅಲ್ಲಿ ಬೇರೆ ಇದ್ರೆ ಅವರೆಲ್ಲ ಬಂದು ಯಾರೋ ಎಲ್ಲ ಗುಂಡಿ ಎಲ್ಲ ತೋಡಿ ಚಿನ್ನ ಎಲ್ಲ ತಗೊಳಕ್ಕೆ. ಅದು ಆಕ್ಚುಲಿ ಚಿನ್ನ ಸಿಕ್ತಿತ್ತಂತೆ. ಸಣ್ಣ ಸಣ್ಣ ಕಾಯಿನ್ಗಳು ತುಂಬಾ ಜನಕ್ಕೆಲ್ಲ ತುಂಬಾ ಇಲ್ಲ ಏನೇನೋ ಸಿಕ್ಕಿದೆ. ಗುಂಡಿ ತೋಡ್ಬಿಟ್ಟು ಅದ್ರೊಳಗೆ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಇವರೆಲ್ಲ ಆಟ ಆಡುವಾಗ ಒಂದ್ ನಿಮಿಷಮ್ಮ, ನೀವು ಗುಂಡಿ ತೋಡಿದ್ರ ಕಾಯಿನ್ಸ್ ಏನಾದ್ರು ಸಿಕ್ತಾ ನಿಮ್ಗೆ? ಅವಾಗ ಅಷ್ಟೆಲ್ಲ ಬುದ್ಧಿ ಇರ್ಲಿಲ್ವಲ್ಲ, ಆಟ ಆಡೋದಷ್ಟೇ. ನನಗೊಂದ್ ಫೋನ್ ಮಾಡಿದ್ರೆ ನಾ ಬರ್ತಿದ್ನಾ ತೋಡಕ್ಕೆ? ಅವಾಗ ಫೋನ್ ಎಲ್ಲಿತ್ತು? ಅದಕ್ಕೆ ಹೇಳಿದ್ದು ಫೋನ್ ಮಾಡಿದ್ರೆ ಅಂತ. ಸರಿ ಅಮ್ಮ, ಮುಂದೆ ಯಾರೋ ಗುಂಡಿ ಇವರೆಲ್ಲ ಆಟ ಆಡ್ತಿದ್ದಾರೆ. ನೀರು ಕಾಲು ಇಳಿ ಬಿಟ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾರೆ. ಇವನು ಸ್ವಲ್ಪ ಚೇಷ್ಟೆ ನನ್ ಮಗ. ಅವನೇನ್ ಮಾಡ್ಬಿಟ್ಟೇನು ಹೋಗಿ ಅದೇನು ಗೊತ್ತಾಗಿಲ್ಲ, ನೀರೇನು ಆಡಕ್ ಹೋಯ್ತು, ಆ ಗುಂಡಿ ಒಳಗೆ ತಲೆ ಕೆಳಗಿದೆ, ಕಾಲು ಎರಡು ಮೇಲೆ ಹಿಂಗಿದೆ. ತಕ್ಷಣ ಇವ್ರು ನೋಡ್ಬಿಟ್ಟು ಇವ್ರ ಫ್ರೆಂಡ್ ಇನ್ನೊಬ್ಳು ಕೆಳಗೆ ಕಾಲ್ ಮೇಲಲ್ಲ, ದ ಹೋಲ್ ಬಾಡಿ ವಾಸ್ ಇನ್ಸೈಡ್ ದ ಗುಂಡಿ. ಅದೇ ಆ ತರ ಆಗ್ಬಿಟ್ಟಿದೆ. ಅದ್ ನಮ್ಗೆ ಹೇಳೇ ಇಲ್ಲ. ಇವ್ರು ನಮ್ಮ ಮಾವನವ್ರು ಊಟ ಕರಿವಾಗ ನೋಡ್ಬಿಟ್ಟು ಇವ್ರ ಫ್ರೆಂಡ್ ಒಬ್ಳು ತುಂಬಾ, ಅವಳು ಇವಾಗ್ಲೂ ಅವಳು ಸಿಕ್ಕರೆ ನನ್ನ ತಮ್ಮನ್ ಬದುಕಿಸಿದವಳು ಅಂತ ಹೇಳ್ತಾ ಇರ್ತಾಳೆ ಇವಳು, ಲಲಿತಾ ಅಂತ ಅವಳ ಫ್ರೆಂಡ್. ನಾವೆಲ್ಲ ಹೆದರ್ಕೊ, ನನ್ ಕಸಿನ್ಸ್ ಇಬ್ರಿದ್ದಾರೆ ಇಷ್ಟೆಷ್ಟು ಎತ್ತರದವ್ರು, ಅವರೆಲ್ಲ ಹೆದರ್ಕೋತಾ ಇದಾರೆ ಎತ್ತಕ್ಕೆ, ಯಾಕಂದ್ರೆ ಸ್ಲಿಪ್ ಆಗ್ತಾ ಇದೆ. ಅಲ್ಲಿಂದ ಗುಳ್ಳ ಬರ್ತಾರೆ ಒಳಗಿಂದ. ಅವನು ಉಸಿರಾಡ್ತಾ ಇದ್ದಾನೆ ಒಳಗ್, ನೀರೊಳಗೆ ಹೋಗ್ಬಿಟ್ಟು ಎಲ್ಲ ಒಳಗ್ ತುಂಬ್ಕೊಳುತ್ತೆ. ಸೊ ನಮ್ಗೆಲ್ಲ ಭಯ ನೀರೊಳಗೆ ಇಳಿಯಕ್ಕೆ, ಕೂಗ್ತಾ ಇದೀವಿ. ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ಅವಳು ಇಳಿದ್ಬಿಟ್ಟು ಅವನು ನೀಚೆ ತೆಗೆದ್ಲು. ಆಮೇಲೆ ಭಯ ನಮ್ಗೆ, ಅಜ್ಜ ಬಂದ್ಬಿಟ್ರೆ ಎಲ್ಲಿ ನಮ್ ನೋಡಿ ಬೈತಾರೆ ಅಂತ ಭಯ. ಅಲ್ಲೊಂದ್ ದೊಡ್ಡ ಬಂಡೆಕಲ್ಲಿದೆ, ಅದ್ರ ಮೇಲೆ ಅವನನ್ನ ಬೇಬೆ ಕರ್ಕೊಂಡು ಹೋಗಿ ಅವನ್ ಬಟ್ಟೆನೂ ಒಣಗಿಸಿ ಅವನು ಒಣಗಿಸಿ ಆಮೇಲೆ ಬೇಬೇಗ ಅಜ್ಜ ಬರೋಷ್ಟೊತ್ತಿಗೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಹಿಂಗ್ ಶರ್ಟಿನ ಗುಂಡಿ ಹಿಂಗ್ ಹಾಕ್ತಿದ್ವಿ. ಅಜ್ಜ ಬಂದ್ರು.
ಆಮೇಲೆ ಅವ್ನಿಗೆ ಹೇಳ್ಬೇಡ ಆಯ್ತಾ ಬೈತಾರೆ ಅಂತೆಲ್ಲ ಹೇಳಿದ್ರೆ ಅವ್ನ್ ಹಿ ವಾಸ್ ವೆರಿ ವೆರಿ ಸ್ಮಾಲ್. ಅಕ್ಕ ಬೈಸ್ಕೋತಾಳೆ ಅನ್ಬಿಟ್ಟು ಅವ್ನು ಎಷ್ಟೋ ವರ್ಷಗಳ ನಂತರ ನಾನೇ ಬೈಸ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದೀವಿ ಅನ್ನೋವಾಗ ಸೇಫ್ ಅನ್ಸ್ದಾಗ ನಾನು ಯಾವಾಗ ಹೇಳ್ದೆ ಅವಾಗ ಸುಮ್ನೆ ನಗ್ತಾ ಇದ್ದೆ. ನಾನು ಅಲ್ಲಿವರೆಗೂ ಹಿಡಿನ್ ಡಿಸ್ಕ್ಲೋಸ್. ವೆರಿ ವೆರಿ ಡಿಫ್ರೆಂಟ್ ಹೀರೆಕಾಯಿ ದೋಸೆ ಫುಲ್ ರೆಡಿ ಆಗಿದೆ. ಚಟ್ನಿ ಇಲ್ಲದೆ ಹೆಂಗ್ ಬ್ಯಾಟಿಂಗ್ ಮಾಡೋದು? ಬನ್ನಿ, ಚಟ್ನಿಗೆ ಏನೇನೆಲ್ಲ ಬೇಕು? ಚಟ್ನಿಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು, ಹುಣಸೆಹಣ್ಣು, ಪುದೀನ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ. ಏನ್ ಹಾಕೋಬೇಕು ಫಸ್ಟ್ ಇವಾಗ ನಾವು? ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಗ್ರೈಂಡ್ ಮಾಡೋದು ಅಷ್ಟೇ. ಬೆಳ್ಳುಳ್ಳಿ ಒಂದ್ 4 ಕಾಳು, 4 ಅಷ್ಟೇ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಓಕೆ, ಒಂದು ಚಿಟಿಕೆ ಜೀರಿಗೆ, ಚೂರು ರುಚಿಗೆ ಬೆಲ್ಲ, ಎಲ್ಲ ಸಕ್ಕರೆನೂ ಹಾಕ್ಬೋದು. ಬೆಲ್ಲ ನೀವೇ ಇಷ್ಟು ಸ್ವೀಟ್ ಆಗಿದ್ದೀರಾ ಅಮ್ಮ. ಬೆಲ್ಲ ಬೇರೆ ಹಾಕ್ಬೇಕಾ? ಥ್ಯಾಂಕ್ ಯು. ಅದಕ್ಕೆ ಹಾಕ್ಬೇಕು. ಓಕೆ, ಚೂರು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಚಟ್ನಿ ಕಡಿಮೆ ಹಾಕೋಬಹುದು. ಕರೆಕ್ಟ್. ಆತರ. ಹೀರೆಕಾಯಿ ಸಪ್ಪೆ, ಹೌದು. ಹುಳಿ, ಹುಣಸೆ ಹಣ್ಣು ನೆನ್ಸಿಟ್ಕೊಂಡು ನಾರೆಲ್ಲ ತೆಗೆದಿಟ್ಕೊಂಡ್ರು ಪರವಾಗಿಲ್ಲ. ಸ್ವಲ್ಪ ಪುದೀನ ಇಷ್ಟ ಆದವರಿಗೆ, ನನ್ ತುಂಬಾ ಇಷ್ಟ. ಸ್ವಲ್ಪ ಹಸಿ ಈರುಳ್ಳಿ. ಓಕೆ, ಇದು ನೀವೆಲ್ಲ ಬೇಲ್ಪುರಿ ಎಲ್ಲ ಕಲ್ಸ್ಕೊಂಡ್ರೆ ನೀವು ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕದೇ ಬೇಡ ಅಲ್ವಾ? ಹೌದು. ಇದ್ರಲ್ಲೇ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಕರಿಬೇವಿನ ಸೊಪ್ಪು, ಕರಿಬೇವು, ಹಸಿಮೆಣಸು, ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಡ್ತೀನಿ. ಮೇನೆ ಕೊತ್ತಂಬರಿ ಸೊಪ್ಪು, ಧನಿಯಾ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಡ್ರೈ ಇದಲ್ವಾ, 2 ಕಾಳು ಹಾಕೋದಷ್ಟೇ. ಅಷ್ಟೇ. ಹೌದು. ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಜಾಸ್ತಿ ನೀರ್ ನೆನ್ಸಿಟ್ಕೊಂಡ್ರೆ ಅದನ್ನೇ ಹಾಕ್ಬಿಟ್ಟು ಅದರಲ್ಲೇ ಗ್ರೈಂಡ್ ಮಾಡ್ಬೇಕು. ವಾವ್, ನಿಜವಾಗ್ಲೂ ಮಲ್ಟಿಪರ್ಪಸ್. ನೀರ್ ಹಾಕಿರ್ತೀವಲ್ಲ, ಅದಕ್ಕೆ ಬಿಸಿ ಮಾಡ್ಕೊಂಡ್ರೆ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಡ್ಬೋದು. ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರು. ಇಲ್ಲಿ ತನಕ ಬರ್ತಾ ಇದೆ. ಪಕ್ಷಿ ಬರುತ್ತೆ. ಮಲ್ಟಿಪರ್ಪಸ್ ಚಟ್ನಿ, ಬಟ್ ದಟ್ ಡಸಂಟ್ ಮೀನ್ ಇದನ್ನ ತಗೊಂಡು ನಿಮ್ ಮುಖಕ್ಕೆಲ್ಲ ಹಚ್ಕೋಬಹುದು ಅಂತ. ಆತರ ಫೇಸ್ ಪ್ಯಾಕ್ ತರ ಮಲ್ಟಿಪರ್ಪಸ್ ಅಲ್ಲ, ಸ್ವಾಹಗಳು ಮಾಡಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಇದು. ಸಂಧ್ಯಾ ಹಂಗೆ ಒಂಚೂರು ಮಾಡಿ ಹುಷಾರ್. ನಾವ್ ಖಾರ ತಿನ್ನೋರು. ಆ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆಯೋ ಗೊತ್ತಿಲ್ಲ. ಎಸ್ ಕಮಾಂಡ್. ಉಪ್ಪು ಜಾಸ್ತಿ ಆಯ್ತಾ? ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ, ಈ ಬೆಲ್ಲ ಎಲ್ಲೋ ಎಸ್ಕೇಪ್ ಆಗಿದೆ. ಅಂದ್ರೆ ಸಕ್ಕರೆ ಹಾಕೋಬಹುದು, ಸ್ವಲ್ಪ ಸ್ವೀಟಿಶ್ ಬೇಕಾದ್ರೆ. ಈ ಪಾನಿಪುರಿಗೆಲ್ಲ ಇದನ್ನೇ ನೀರ್ ಮಾಡಿ ಚಟ್ನಿ ಮಾಡ್ಕೊಳ್ಳೋದ್ರೆ ಒಂಚೂರು ಸಕ್ಕರೆ ನಾವು ಬೆಲ್ಲ ಹಾಕೊಂಡ್ಬಿಡ್ಬೋದು. ಸೊ ಕಮ್ ಆನ್ ದೆನ್, ತಟ್ಟೆ ನಮ್ ಕೈಯಲ್ಲಿದೆ. ನೀವಿಬ್ರು ನಮ್ ಹಿಂದೆ ಬಂದ್ರೆ ಡೈನಿಂಗ್ ಟೇಬಲ್ಗೆ ಸ್ವಾಗತ. ಬನ್ನಿ. ಆಕ್ಚುಲಿ ಇದು ನನ್ ಮಗಳಿಗೆ ಎಷ್ಟು ಇಷ್ಟನೋ ನನ್ ಸೊಸೆಗೂ ಅಷ್ಟೇ ಇಷ್ಟ. ಅವಳನ್ನು ಕರೆದ್ಬಿಟ್ರೆ ಚೆನ್ನಾಗಿರುತ್ತೆ, ಎಲ್ಲ ಕುತ್ಕೊಂಡು ಒಟ್ಟಿಗೆ ತಿನ್ನಕ್ಕೆ. ಅವ್ರ ಹೆಸರೇನು? ನಾಗರತ್ನ ಅಂತ. ಓಕೆ. ಆಮೇಲೆ ಲೋಕಕ್ಕೋಸ್ಕರ ಮುದ್ದಾಗಿ ನಳಿನಿ ಅಂತ. ಸೊ ನಾವು ಮುದ್ದಾಗಿ ನಳಿನಿ ಬಾಮ್ಮ ಅಂತ ಕರೆಯೋಣ. ನಳಿನಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನು ವಾಯ್ಸ್ ಬಾಕ್ಸ್ ವರ್ಕ್ ಆಗಲ್ವಾ? ಇವ್ರದ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಅಮ್ಮ ನನಗೂ ಹಗ್ ಕೊಡ್ತೀನಿ. ಎಲ್ಲ ಗ್ರೀನ್ ಇವತ್ತು. ವಾಟ್ ಇಸ್ ದಿಸ್? ಇದು ನಿಮ್ಮ ಫೇವ್ರೆಟ್ ಕೂಡ ಅಂತೆ? ಯಾ, ನಂಗೆ ತುಂಬಾ ಇಷ್ಟ ಇದು. ಸೊ ಚಲೋ 4 ಜನರು ಹೋಗೋಣ ಬನ್ನಿ. ಮತ್ತೆ ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ ಲೇಡೀಸ್. ಕಾಯಿ ಹೀರೆಕಾಯಿ ದೋಸೆಗೆ ನೀವು ಕಾಯ್ಬೇಡಿ, ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬನ್ನಿ. ಹೀರೆಕಾಯಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಧನಿಯಾ, ಬೆಲ್ಲ, ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ನೆನೆಸಿದ ಅಕ್ಕಿ, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಒಣಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಚಿಟಿಕೆ ಇಂಗು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹಣ್ಣು, ಕರಿಬೇವು,
ಕೊತ್ತಂಬರಿ ಸೊಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಬೌಲ್ಗೆ ಹಾಕಿ ಗುಂಡಾಗಿ ಹೆಚ್ಚಿದ ಹೀರೆಕಾಯಿ ರುಬ್ಬಿಕೊಂಡ ಮಿಶ್ರಣದಲ್ಲಿ ಡಿಪ್ ಮಾಡಿ ಒಂದರ ಪಕ್ಕದಲ್ಲಿ ಒಂದರಂತೆ ದೋಸೆ ಆಕಾರದಲ್ಲಿ ಜೋಡಿಸಿ ಎರಡೂ ಬದಿ ಬೇಯಿಸಿದ್ರೆ ಹೀರೆಕಾಯಿ ದೋಸೆ ರೆಡಿ ಟು ಸರ್ವ್. ಮಲ್ಟಿಪರ್ಪಸ್ ಚಟ್ನಿನ ಟ್ರೈ ಮಾಡಿ ನೀವು ಪಲ್ಟಿ ಹೊಡಿತೀರಾ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ. ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ, ಬೆಲ್ಲ, ಇಂಗು, ಹುಣಸೆ ಹುಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹುಳಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಹಾಕಿ ರುಬ್ಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ. ಇದನ್ನ ಹೀರೆಕಾಯಿ ದೋಸೆ ಜೊತೆ ತಿಂದ್ರೆ ಸಖತ್ ರುಚಿ. ಹೀರೆಕಾಯಿ ದೋಸೆ ಅಂಡ್ ಮಲ್ಟಿಪರ್ಪಸ್ ಚಟ್ನಿ ಬ್ಯಾಟಿಂಗ್ ಶುರು ಮಾಡೋಣ. ನಿಮಗ್ ಭಾರಿ ಇಷ್ಟ, ಸೊ ದ ಬಿಗ್ಗೆಸ್ಟ್ ದೋಸೆ ಗೋಸ್ ಟು ಯು. ಥ್ಯಾಂಕ್ ಯು. ಚಟ್ನಿ ಹಾಕ್ಲಾ? ಇದು ನಮ್ಮ ಶ್ರುತಿಗೆ ಕೊಟ್ಬಿಡೋಣ. ಹೇಗಿದೆ ಅಂತ ತಿನ್ಬಿಡು. ಫಸ್ಟ್ ಬಲಿಕ ಬಕ್ರ. ಈ ತರ ದೋಸೆ ಸಿಗತ್ತೆ ಅಂದ್ರೆ ಪ್ರತಿ ದಿನ ಬಲಿಕಾ ಬಕ್ರ ಆಗಕ್ ನಾನಂತೂ ರೆಡಿ. ಸಾರಿ, ಬಲಿಕಿ ಬಕ್ರಿ. ಅಮ್ಮ, ಈ ಮುದ್ದಿನ ಮಗಳ ಬಗ್ಗೆ ನನಗೆ ಗೊತ್ತು, ನೀವು ಎಲ್ಲ ಒಳ್ಳೇದೇ ಹೇಳ್ತೀರಾ. ಈ ಮುದ್ದಿನ ಮಗಳ ಬಗ್ಗೆ ಏನ್ ಹೇಳ್ತೀರಾ? ಆ ಮುದ್ದಿನ ಮಗಳ ಬಗ್ಗೆ ಏನ್ ಹೇಳೋದು, ಎಲ್ಲ ನಮ್ ಸಂತೋಷ ಎಲ್ಲ ಕೊಟ್ಬಿಟ್ಟಿದ್ದಾಳೆ. ದ ಮೋಸ್ಟ್ ಸಕ್ಸೆಸ್ಫುಲ್ ಹೌದು, ಗಾಯಕಿ, ಡಾಟರ್, ಒಂಥರ ಮನೆಯ ಬೆಳಕು. ಎಲ್ಲ ಅರ್ಚನಾ ಉಡುಪನ್ ತಂದೆ ತಾಯಿ ಅಂತ ಹೇಳ್ಕೊಂಡು ನಮ್ಗೆ ಹೆಮ್ಮೆ ಆಗುತ್ತೆ. ಎಲ್ರು ಹೇಳಿದಾಗ ಉಡುಪ ಅಂತ ಹೇಳ್ತಾರೆ, ನಾವು ಅರ್ಚನಾ ಉಡುಪ ಮಗಳು, ಓ ಎಷ್ಟು ಒಳ್ಳೆ ಮಗಳನ್ನ ಪಡೆದಿದ್ದೀರಾ, ಎಷ್ಟು ಒಳ್ಳೆ ಮಗಳನ್ನ ನಡೆದಿದ್ದೀರಾ ಅಂತ ಹೇಳ್ತಾರೆ. ಅವಾಗ ತುಂಬಾ ಖುಷಿ ಆಗತ್ತೆ ನಮ್ಗೆ, ತುಂಬಾ ಖುಷಿ ಆಗತ್ತೆ. ಒಂದು ಪ್ರೌಡ್ ಅಲ್ವಾ ಮದರ್. ಇನ್ನೇನ್ ಬೇಕು ತಂದೆ ತಾಯಿಗೆ, ಅಷ್ಟೇ ಬೇಕಾಗಿರೋದು. ಏನೋ ಅಮ್ಮ, ಎಲ್ಲರೂ ಈ ತರ ಜೊತೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ? ಖಂಡಿತ. ಯೂಶಲ್ ಆಗಿ ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲರೂ ರಾತ್ರಿನಾರು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಎಲ್ಲ ಡಿನ್ನರ್ ಟೇಬಲ್ ಎಲ್ಲ ಜೊತೆಗೆ ಸೇರ್ತೀರಾ. ಅವಾಗ ಹಾಡಿಸ್ತೀರಾ ಇವ್ರ ಹತ್ರ ಏನಾದ್ರು? ಹಾಡು ಅಂತ ಏನ್ ಕೇಳಬೇಕಿಲ್ಲ, ನಾನು ಮೂರೊತ್ತು ಏನೋ ಒಂದು ಹಾಡ್ತಾನೆ ಇರ್ತೀನಿ. ರೀಸೆಂಟ್ ಆಗಿ ಒಂದೇ ಹಾಡನ್ನ ಹಾಡ್ತಾ ಇದೀರಾ ನೀವು? ತುಂಬಾ ಹೃದಯಕ್ಕೆ ಹತ್ತಿರ. ಯಾವ ಹಾಡದು? ಇದು ತುಂಬಾ ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಹಾಡಿದ್ದೀನಿ ನಾನು. ಹೌದಾ? ಒಂದು ರೆಕಾರ್ಡಿಂಗ್ ಹೋದಾಗ ಅಲ್ಲಿ ಯಾರೋ ತುಂಬಾ ಗರ್ಲ್ಸ್ ಇದ್ರು. Oh my God. ಅವ್ರು ಬಂದ್ಬಿಟ್ಟು ಅವರಿಂದ ದೂರನೇ ಇದೆ, ಯಾಕಂದ್ರೆ ಏನೋ ಏಲಿಯನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಅವರು. ಸೊ ಅವ್ರು ಬಂದ್ಬಿಟ್ಟು ಇದ್ಯಾವ್ದೋ ಮುದ್ದಾದ ಹುಡುಗಿ ಬಂದಿದಲ್ಲ ಅಂತ ಬಂದ್ರು. ನನ್ನ ಹತ್ರ ಬಂದ್ಬಿಟ್ಟು ವಾಟ್ಸ್ ಯುವರ್ ನೇಮ್ ಅಂದ್ರು. ಅಷ್ಟೇ, ನಾನು ಅಲ್ಲಿಂದ ಓಡೋ. ಅವ್ರು ಏನ್ ಕೇಳಿದ್ರು ನಂಗೆ ಗೊತ್ತಾಗ್ಲಿಲ್ಲ. ಸೊ ವಾಟ್ಸ್ ಯುವರ್ ನೇಮ್ ಅನ್ನೋದ್ರದ್ದು ಅರ್ಥ ಕೂಡ ನಂಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನು ಕಲ್ತಿದ್ದೆ, ABCD ಕೂಡ ನಾನು ಕಲೀಲಿಲ್ಲ. ಇಲ್ಲಿ 7th ಆದ ತಕ್ಷಣ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ರು. ಬಿಕಾಸ್ ದಟ್ ವಾಸ್ ದ ನೆಸೆಸಿಟಿ, ನೀಡ್. ಹಾ. ಆಮೇಲೆ ಅಲ್ಲಿ ತುಂಬಾ ಕ್ವಿಕ್ ಆಗಿ ನೋಟ್ಸ್ ಕೊಡ್ತಿದ್ರು. ನಂಗೆ ಅಷ್ಟು ಸ್ಪೀಡಾಗಿ ಬರ್ಕೊಳಕ್ ಆಗ್ತಿರ್ಲಿಲ್ಲ. ಒಂದೇ ಸಲ ಅವಾಗ್ಲೇ ಹೇಳಿದ್ನಲ್ಲ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗ ಆಗೋಯ್ತು ನನ್ಗೆ. ಫಸ್ಟ್ ರ್ಯಾಂಕ್ ಇದ್ದವಳು ಫಸ್ಟ್ ಕ್ಲಾಸಿಗೆ ಬಂದ್ಬಿಟ್ಟೆ. ಅಯ್ಯಯ್ಯೋ, ಫಸ್ಟ್ ಕ್ಲಾಸ್ ಆಗಿ ಚಿಕನ್ನು ತಿಂದಿದ್ದಾರೆ ಈ ಪ್ಯೂರ್ ವೆಜಿಟೇರಿಯನ್ ಹುಡುಗಿ. ಕಾಲೇಜಿಗೆ ಹೋದ್ಮೇಲೆ ಒಂಥರ ನನ್ನ ಫ್ರೆಂಡ್ ದೇವರ್ ಆಲ್ ಈಟಿಂಗ್ ಚಿಕನ್ ಅಂಡ್ ಅವಾಗ ಒಂಥರ ಏನೋ ಸ್ಟೈಲ್, ನಾನ್ ವೆಜ್ ತಿನ್ಬಿಟ್ರೆ ಏನೋ ಸ್ಟೈಲ್ ಅಂತ. ಸೊ ನನ್ಗೂ ಏನಿದು ಹೆಂಗಿರುತ್ತೆ ಟೇಸ್ಟ್ ಮಾಡ್ಬೇಕಲ್ಲ, ಕ್ಯೂರಿಯಾಸಿಟಿ ಕಾಡ್ತಿತ್ತು ನಿಮ್ಮನ್ನ. ಕಾಡ್ತಿತ್ತು. ಫೈನಲಿ ನಾ ಅಪ್ಪ ಅಮ್ಮಿಂದ ಏನೂ ಮುಚ್ಚಿಡ್ತಿರ್ಲಿಲ್ಲ. ಫಸ್ಟ್ ಬಂದೆ ಅವ್ರ ಹತ್ರನೇ ಶೇರ್ ಮಾಡ್ತಿದ್ದೆ. ಅಪ್ಪಂಗೆ ಹೇಳ್ದೆ ಹಿಂಗೆ ಅಂತ. ಸೊ ಹಿ ಸೆಡ್, ನಿಂಗೆ ಟೇಸ್ಟ್ ಮಾಡ್ಬೇಕು ಅಂತಿದ್ರೆ ಗೋ ಅಹೆಡ್ ಮಾಡು. ನಿಂಗೆ ಎಲ್ಲೋ ವೆಜ್ ಸಿಗದೆ ಇರೋಂಥ ಜಾಗಕ್ಕೆ ಹೋಗಿ ಹೆಂಗಪ್ಪ ಸರ್ವೈವ್ ಆಗೋದು ಅನ್ನೋಂಥ ಪರಿಸ್ಥಿತಿ ಬಂದ್ರೆ ಅದಕ್ಕೂ ಅಡ್ಜಸ್ಟ್ ಆಗೋಂಗ್ ಇರ್ಬೇಕಲ್ಲ ನೀನು. ಸೊ ಟ್ರೈ ಮಾಡೋದಾದ್ರೆ ಮಾಡು, ಐ ವಿಲ್ ನಾಟ್ ಸ್ಟಾಪ್ ಯು ಅಂದ್ರು. ಐ ಟ್ರೈಡ್, ಐ ಡಿಂಟ್ ಲೈಕ್ ಇಟ್. ಕಮ್ ಆನ್, ಕೈ ವಾಶ್ ಮಾಡೋಣ ಬನ್ನಿ. ಇದೊಂದು ತಿನ್ಬಿಡು.
ನಿಮ್ಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದ್ರೆ ನಮ್ಮ ಅರ್ಚನಾ ಸೂಪರ್ ಡೂಪರ್ ಸಿಂಗರ್ ಮಾತ್ರ ಅಲ್ಲ, ಸೂಪರ್ ಡೂಪರ್ ಮಿಮಿಕ್ರಿ ಆರ್ಟಿಸ್ಟ್ ಕೂಡ. ಸೊ ಒಂದು ಸಣ್ಣ ತುಣುಕು ಅರ್ಚನಾ. ಮ್ಯೂಸಿಕ್ ಫೀಲ್ಡ್ ಅಲ್ಲಿ ರತ್ನಾಕರಿ ಅಂತ ಕರೀತಾರೆ. ಹೌದಾ? ಹಾ, ಸೊ ನಾ ಆಮ್ ಅ ಬಿಗ್ ಫ್ಯಾನ್ ಆಫ್ ರತ್ನಾಕರ್ ಸರ್. ಸೊ ಅವ್ರ ಗುರು ಶಿಷ್ಯರು ಫಿಲಮ್ ಎಷ್ಟ್ ಸಲ ನೋಡಿದಿನೋ ಗೊತ್ತಿಲ್ಲ. ಅಂಡ್ ನಾನು ಬೇಸಿಕ್ಲಿ ಎಲ್ಲ ಮಾತಾಡುವಾಗ ನಾನ್ ಮಾತೆಲ್ಲ ಅವ್ರ ತರನೇ ಬೇಕಿದ್ರು ಮಾತಾಡ್ತಿರ್ತೀನಿ. ಆಹಾ, ಆ ಫಿಲಮ್ ಅಲ್ಲಿ ಬರುತ್ತಲ್ಲ ಅವ್ರ ಡೈಲಾಗ್, ಚಂದ್ರಶೇಖರ ವಾಯಿಮಾಂ ಚಂದ್ರಶೇಖರ ವಾಯಿಮಾಂ ಸಾ ಗ ಬ ಸ ನಿ ಸಾ ಅಂತ. ಸೂಪರ್ ಸೂಪರ್. ಹಿಂಗೆ ಎಲ್ಲಾದ್ರೂ ಸ್ಟೇಜ್ ಮೇಲೆ ಹಾಡಿದೀರಾ? ಹಾಡ್ತಾಳೆ, ಕೆಲವುದೆಲ್ಲ ಗಿಮಿಕ್ ಮಾಡೋ ಹಾಡುಗಳೆಲ್ಲ ಹಾಡ್ತಾಳೆ. ಅಳ್ಬೇಡ್ಕಣೆ ಸುಮ್ಕಿಗೆ, ಅಲ್ಲೊಟ್ಟಿಗೆ ಹೊಡಿಯೋದು ಎಲ್ಲ ಮಾಡ್ತಾಳೆ. ಮಾಡಿ ಅದು ಶಿವಪಾಲ್ಸ್ಕೊಂಡು ಪ್ರೋಗ್ರಾಮ್ ಅಲ್ಲಿ ಒಂದ್ ಹಾಡಿಗೆ ಇವಳು ಅದು ಮಾಡಿದಾಳೆ ರಿಯಲ್ ಆಗಿ. ಏನೇ ಕೇಳು ಕೊಡುವೆ. ಹಾ, ಹಿಂಗೆಲ್ಲ ವೇಷ ಮಾಡ್ತೀನಿ ನಾನು. ಅಮೇಝಿಂಗ್. ಅವರ ಚೇಂಜ್ ನಳಿನಿ ಅವ್ರು ಏನೋ ಮಾತಾಡಕ್ ಹೋಗಿದ್ರು, ಅಷ್ಟರಲ್ಲಿ ಅದೇ ಹೇಳಿಕ್ ಬಂದೆ. ಹೇಳಿಕ್ ಬಂದ್ರಿ, ಪ್ಲೀಸ್ ಮತ್ತೆ ಹೇಳಿ. ಇಲ್ಲ, ಅದ್ ಸೌಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಮಿಕ್ಸ್ ಹಾಡು ಇರ್ಬೇಕಾದ್ರೆ. ಹೌದಾ? ನೀವು ಕಲ್ತ್ರಾ? ಇಲ್ಲ, ಕೇಳಲಿಕ್ಕೆ ಇಷ್ಟ ನನಗೆ. ಸೋ ಸ್ವೀಟ್. ಸಮ ನಿಮ್ಮನ್ನ ಕಳ್ಸ್ಕೊಡ್ಬೇಕಾಗತ್ತೆ. ನೀವ್ ಹೇಳಿ, ನಿಮ್ಗೆ ಹೆಂಗ ಅನ್ಸ್ತು ಇಲ್ಲಿ? ತುಂಬಾ ಖುಷಿ ಆಯ್ತು. ನಂಗೊಂಥರ ಮನೆಯಲ್ಲೇ ಬಂದ್ಬಿಟ್ಟು ಅಡಿಗೆ ಮಾಡಿ ಎಲ್ಲ ಗೆಸ್ಟ್ಗಳಿಗೆ ತಿನ್ನಿಸಿದಷ್ಟು ಸಂತೋಷ ಆಯ್ತು. ಹಾಗೆ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ನಮ್ಮ ಸ್ಟಾರ್ ಸವಿರುಚಿ. ಎಲ್ರಿಗೂ ಅವ್ರದೇ ಮನೆ, ಅವ್ರದೇ ಕಿಚನ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಬಂದಿದ್ದಕ್ಕೆ. ಬನ್ನಿ, ಲೆಟ್ ಅಸ್ ಸೇ ಟಾಟಾ ಬೈ. ಬಂದು ಹಾಕೊಟ್ಬಿಡೋಣ ಅಮ್ಮಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗು. ಥ್ಯಾಂಕ್ ಯು. ನಾಳೆ ನಮ್ಮೊಂದಿಗೆ ಯಾವ ಸ್ಪೆಷಲ್ ಅತಿಥಿ ಇರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಗೊತ್ತಾಗತ್ತೆ. ಜೊತೆಗೆ ಬೆಂಗಳೂರಿನ ಮಹಾಜನಗಳೇ, ನೀವು ಬಿಗ್ ಜಾಮ್ಸ್ ಅಲ್ಲಿ ಸಿಕ್ಕಾಕೊಂಡಿರುವಾಗ ಅಕ್ಕ ಪಕ್ಕ ನೋಡಿ, ಇವ್ರು ಎಲ್ಲಾದ್ರೂ ಕಾಣಿಸ್ಕೊಂಡು ನೀವ್ ಇವ್ರನ್ನ ಓವರ್ಟೇಕ್ ಮಾಡಿದ್ರೆ ಮುಂದೆ ಏನಾಗತ್ತೆ ಅಂತ ನಾಳೆನೆ ಗೊತ್ತಾಗತ್ತೆ. ಆ ಸ್ಪೆಷಲ್ ಸ್ಟಾರ್ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಂಟಿಲ್ ದೆನ್ ಟಾಟಾ ಬೈ ಬೈ, ಸಿ ಅಂತ ಹೇಳ್ತಾ ಇದೀವಿ. ನಾಳೆ ಮಧ್ಯಾಹ್ನ ನಿಮ್ಮ ಭೇಟಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೇಯಿಂಗ್ ಟಾಟಾ ಬೈ ಬೈ ಅಂಡ್ ಸಿ ಯು. ಸೈನಿಂಗ್ ಆಫ್. ನಿಮ್ಮ ಮನೆಯಿಂದ ನಮ್ಮ ಮನೆಯೊಳಗೆ ಫುಲ್ ಲುಕ್ಕಿಂಗ್. ವೆಲ್ಕಮ್ ಬ್ಯಾಕ್, ಸ್ವಾಗತ. 3ನೇ ದಿನ. ಅಂಡ್ ಈ 3ನೇ ದಿನ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಆಸ್ ಯೂಶುವಲ್ ಪ್ರತಿದಿನ ಹೇಳೋ ತರಾನೇ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು ನನಗೆ ಕಂಪನಿ ಕೊಡ್ತಾ ಇದ್ರೆ ನಮ್ಮ ಬೆಂಗಳೂರಿನ ಕೋಗಿಲೆ ಏಕೈಕ ಅರ್ಚನಾ ಉಡುಪ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಆಕ್ಚುಲಿ ಈ ಟೈಮಲ್ಲಿ ಒಂದು ಹಾಡ್ ತಲೆಗೆ ಬರ್ತದೆ ಅರ್ಚನಾ. ಹೌದಾ? ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಲಿರಿಕ್ಸ್ ಬರ್ತಲ್ಲ. ನನ್ನ ಪರ್ಸನಲ್ ಕೋಗಿಲೆಯಲ್ಲಿ ಇರುವಾಗ ಓಕೆ, ರಿಮೋಟ್ ಕಂಟ್ರೋಲ್ ಅನ್ನ ನಾವು ಪ್ಲೇ ಬಟನ್ ಒತ್ತೀವಿ. ಪ್ಲೇ. ನನ್ ವಾಯ್ಸ್ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಸರಿ, ಲಿಪ್ ಸಿಂಕು ಮಾಡ್ಲಿಲ್ಲ. ಲಿರಿಕ್ಸ್ ಜ್ಞಾಪಕ ಇರ್ಲಿಲ್ಲ, ಏನ್ ಮಾಡೋದು. ಬಟ್ ಜ್ಞಾಪಕ ಇರ್ಬೇಕಾಗಿದ್ ವಿಷಯ ಎಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ತುಂಬಾ ಒಳ್ಳೆ ಸ್ನೇಹಿತೆ. ಓಕೆ. ಅವಳು ಒಳ್ಳೆ ಗಾಯಕಿ ಕೂಡ. ಓಹೋ. ಅಂಡ್ ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಆಲ್ಸೋ. ಆಲ್ ಇನ್ ಒನ್ ಅವಳು. ಅಂಡ್ ಬಿಂದಾಸ್ ಕ್ಯಾರೆಕ್ಟರ್. ನನ್ ಮೆಮೊರಿ ಗಜನಿ ತರ ಆಗ್ತದೆ. ಹಂಗಾಗಿ ವೆಲ್ಕಮ್ ಮಾಡೋಣ ರಜನಿ. ಭಯ ಆಗ್ತದೆ, ಪಟಾಕಿ ಯಾವಾಗ ಸಿಡಿಯುತ್ತೆ ಅಂತ. ಅದು ಡೋಂಟ್ ವರಿ, ನೀವು ಮಾಡೋ ಅಡುಗೆನ ಟೇಸ್ಟ್ ಮಾಡ್ಬಿಟ್ಟು ಪಟ್ ಅಂತೀವಿ. ಸರಿ, ಎಲ್ಲ ಓಕೆ. ಹೆಲೋ, ಹಾಯ್, ನಮಸ್ಕಾರ, ಸಮಾಧಿಕ ಅದೆಲ್ಲ ಕೇಳಿದ್ವಿ. ಇದೇನು ಮಿಯಾವ್ ಜನ ಚೇಂಜ್ ಕೇಳ್ತಾರಲ್ಲ, ಸೊ ಹಾಗೆ ನಾವೇ ಚೇಂಜ್ ಕೇಳ್ತೀವಿ. ಚಿಲ್ಡ್ರ ಅಲ್ಲ, ಗೊತ್ತಾಯ್ತು. ಬೌ ಆಗಿರ್ಬೋದಾಗಿತ್ತು. ವೈ ಮಿಯಾವ್ ಅವಳೇ ಹೇಳ್ತಾಳೆ. ಯಾಕಂದ್ರೆ ನನ್ಗೆ ಇವಳು ನೋಡಿದಾಗೆಲ್ಲ ಒಂದು ಪುಟ್ಟು ಬೆಕ್ಕು ಮರಿ ನೆನಪಾಗತ್ತೆ. ಸೊ ಆಲ್ವೇಸ್ ಐ ಕಾಲ್ ಹರ್ ಬೆಕ್ಕು ಅಂತಾನೆ ನಾನು ಕರೆದು. ಇವನ್ ನನ್ನ ಫೋನಲ್ಲೂ ಅಷ್ಟೇ ಅರ್ಚನಾ ಉಡುಪ ಅಂತಿಲ್ಲ, ಬೆಕ್ಕು ಅಂತಾನೆ ನಾನು ಫೀಡ್ ಮಾಡಿಟ್ಟಿರೋದು.
ಇವನ್ ಫಾರ್ ಹಿಸ್ ಹಸ್ಬೆಂಡ್ ರಂಗ ಬೆಕ್ಕು ಅಂತ ಇಟ್ಟಿರೋದು. ಸೊ ಹಂಗ್ ನೋಡಕ್ ಹೋದ್ರೆ ಪರ್ಸನಲ್ ಕೋಗಿಲೆ ಬದಲು ಪರ್ಸನಲ್ ಬೆಕ್ಕು ಅಂತ ಕರಿಬೇಕು ಮುಂದೆ. ಸ್ವೀಟ್ ಬೆಕ್ಕು ಮರಿ ಫಾರ್ ಮಿ. ಇವತ್ತು ಕಸ್ಟಮೈಸ್ಡ್ ಆಗಿ ಸ್ಪೆಷಲಿ ನಮ್ಮ ಅರ್ಚನಾಗೋಸ್ಕರ ಏನನ್ ತಯಾರಿ ಮಾಡ್ತಾ ಇದೀರಾ? ಮ್ಯಾಕರೋನಿ ಪಾಯಸ ಮಾಡ್ತಾ ಇದ್ದೀನಿ ಅರ್ಚನಾಗೋಸ್ಕರ. ಮ್ಯಾಕರೋನಿ ಪಾಯಸ. ಎಸ್. ಮತ್ತೆ ಇನ್ನೊಂದು ವಿಶೇಷವಾದ ಡಿಶ್ ಇದು, ಇನ್ ಎಲ್ಲೂ ಕೇಳಿರಕ್ ಸಾಧ್ಯನೇ ಇಲ್ಲ. ನಾನೇನೋ ಪಾಸ್ತಾ, ರೆಗ್ಯುಲರ್ ಇಟಾಲಿಯನ್ ಕ್ವಿಝೀನ್ ಅಂತ ಅನ್ಕೊಂಡೆ, ನೋಡಿದ್ರೆ ಮ್ಯಾಕರೋನಿ ಪಾಯಸ. ಓಕೆ, ಸೊ ಹಂಗಂದ್ರೆ ಒಂದ್ ರೌಂಡ್ ಏನೇನೆಲ್ಲ ಬೇಕಿದಕ್ಕೆ ಅಂತ ಚೆಕ್ ಮಾಡೋಣ. ಎಸ್ ರಜಿನ್ ಹೇಳಿ. ಬೇಕಾಗಿರೋದು ಮ್ಯಾಕರೋನಿ. ಓಕೆ, ಆಮೇಲೆ ಒಂದ್ ಬೌಲ್. Okay. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ದೆನ್ ವೆನಿಲಾ ಸ್ಟಿಕ್ಸ್. ವೆನಿಲಾ ಸ್ಟಿಕ್ಸ್ ಜಸ್ಟ್ ಸ್ಮೆಲ್ ಮಾಡಿ ನೋಡಿ. ವಾವ್, ಗಮ್ಮಂತಿದೆ. ಯೂಶಲಿ ಎಲ್ಲ ಸ್ಪೈಸಿ ಶಾಪ್ಸ್ ಅಲ್ಲಿ ಸಿಗಲ್ಲ ನಮ್ಗೆ. ಇಟ್ಸ್ ವೆರಿ ಸ್ಪೆಷಲ್. ಮತ್ತೆ ಮಡಿಕೇರಿಯಿಂದ ಸಿಗುತ್ತೆ, ಮಡಿಕೇರಿ, ಕೂರ್ಗು. ಬಟ್ ಎಕ್ಸ್ಕ್ಲೂಸಿವ್ ಸ್ಪೈಸ್ ಶಾಪ್ ಅಲ್ಲಿ ಮಾತ್ರ ಸಿಕ್ಕತ್ತೆ ಇದು. ಇದು ಬಾದಾಮಿ, Okay. ಗೋಡಂಬಿ, ಏಲಕ್ಕಿ ಪೌಡರ್, ಓಕೆ, ಸ್ವಲ್ಪ ತುಪ್ಪ, ಗಾರ್ನಿಶ್ಗೆ ದ್ರಾಕ್ಷಿ, ಸಕ್ಕರೆ ಮತ್ತೆ ಹಾಲು ಅಷ್ಟೇ. ಗಸಗಸೆ. ಗಸೆ. ಸೂಪರ್. ಇದು ನೋಡಕ್ಕೆ ಸಿಂಪಲ್ ಆಗಿದೆ, ಮಾಡೋದು ಸಿಂಪಲ್. ಆಕ್ಚುಲಿ ಕುಕ್ ಮಾಡಕ್ ಮುಂಚೆನೆ ಘಮ ಘಮ ಹೊಡಿತಾ ಈ ವೆನಿಲಾ ಸ್ಟಿಕ್ಸ್. ಅದು ಎಸೆನ್ಸ್. ಯೂಶಲಿ ವೆನಿಲಾ ಎಸೆನ್ಸ್ ಕೇಳಿರ್ತೀರಾ, ಸ್ಟಿಕ್ಸ್ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಫ್ಲೇವರ್. ಚಕ್ಕೆ ಅನ್ಕೊಂಡೆ ನಾನು ಅದೇ ಅನ್ಕೊಂಡೆ. ಅಲ್ಲ, ವೆನಿಲಾ ಸ್ಟಿಕ್ಸ್. ಇದರಲ್ಲಿ ಬರೀ ಪಾಯಸನೇ ಅಲ್ಲ, ಇವನ್ ಮಿಲ್ಕ್ ಶೇಕ್ಸ್, ಐಸ್ ಕ್ರೀಮ್ಸ್ ಎಲ್ಲ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿಂದ ಆರಂಭ? ಫಸ್ಟ್ ನಾವು ಒಂದು ಪಾತ್ರೆ ಇಟ್ಕೊಂಡು ಮ್ಯಾಕರೋನಿ ಕಾಯಿಸ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಹಾಗೆ ಸೈಮಲ್ಟೇನಿಯಸ್ಲಿ ಹಾಲನ್ನು ಕುದಿಸ್ಕೊಳ್ಳೋಣ, ಬಾಯ್ಲ್ ಮಾಡೋಣ. ಹೌದು. ಸೊ ನೀವು ಅದ್ಭುತವಾಗಿ ಹಾಡ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಡಿಸ್ತೀವಿ ಇನ್ ಸ್ವಲ್ಪ ಹೊತ್ತಲ್ಲಿ. ಸ್ವಲ್ಪ ನೀರ್ ತಗೊಳ್ತೀನಿ. ಓಕೆ, ಇದಕ್ಕೆ ಹಾಲು ಹಾಕೊಳ್ತೀನಿ. ಒಂದ್ ಸೈಡ್ ಅಲ್ಲಿ ಹಾಲ್ ಕಾಯಿಸ್ಕೋಬೇಕು, ಹೌದು. ಇನ್ನೊಂದ್ ಸೈಡ್ ಅಲ್ಲಿ ಮ್ಯಾಕ್ರೋನಿನ ಬೇಯಿಸ್ಕೋಬೇಕು. ಹೌದು. ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ, ಸೊ ಹಾಲು ಮ್ಯಾಕ್ರೋನಿದು ಅಳತೆ ಎಷ್ಟಿರುತ್ತೆ? ಯೂಶಲಿ ಡಬಲ್. ಓಕೆ, ಡಬಲ್. ಬಟ್ ಅದು ಹಾಲು ಕಡಿಮೆ ಆಗಿ ಹಿಂಗ್ಬೇಕು. ಹಾಲು ಕುದ್ದಿ ಸ್ವಲ್ಪ ಹಾಲು ಹಿಂಗ್ಬೇಕು. ಸೊ ಒಂದ್ ಬೌಲ್ ಮ್ಯಾಕ್ರೋನಿ ಅಂದ್ರೆ ಹೌದು, 2 ಬೌಲ್ ಹಾಲು. 2 ಬೌಲ್ ಹಾಲು ಹಾಕ್ಬೇಕು. ಬಟ್ ಹಾಲು ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ಬೇಕು. ಗೊತ್ತಾಯ್ತು. ಓಕೆನಾ? ಇದಕ್ಕೊಂದು ಮುಚ್ಚಳ ಕೊಡಿ, ಸೊ ದಟ್ ಬೇಗ ಕುಕ್ ಆಗುತ್ತೆ ಮ್ಯಾಕ್ರೋನಿ. ಇದು ಬೇಗ ಸ್ವಲ್ಪ ಟೈಮ್ ಆಗತ್ತೆ. ಹೌದು. ಹಾಲ್ ಕುದಿಯಕ್ ಸ್ವಲ್ಪ ಟೈಮ್ ಆಗತ್ತೆ. ಹೌದು. ನಿಮ್ಮಿಬ್ರು ಫ್ರೆಂಡ್ಶಿಪ್ ಎಲ್ಲಿ ಬಾಯ್ಲಿಂಗ್ ಆಯ್ತು, ಯಾವಾಗ ಬಾಯ್ಲ್ ಆಯ್ತು? ಖಂಡಿತ. ಅದಕ್ಕೆ ಮುಂಚೆ ಒಂಚೂರು ತುಪ್ಪ ಹಾಕ್ಬಿಡ್ತೀನಿ ಓ ಇದಕ್ಕೆ. ಶ್ಯೂರ್, 1 ಟೀಸ್ಪೂನ್ ತುಪ್ಪ. ಓಕೆ, ಸ್ವಲ್ಪ ಹಾಕೋದು ಅಷ್ಟೇ. ಫಸ್ಟ್ ಟೈಮ್ ನಾನು ಅರ್ಚನಾನ್ ಮೀಟ್ ಮಾಡಿದ್ದು ಒಂದು 10 years ಬ್ಯಾಕ್ SP ಪ್ರೋಗ್ರಾಮ್ ಅಲ್ಲಿ ಮೀಟ್ ಮಾಡಿದ್ದೆ. ಓಕೆ, ಆಗ ಇಷ್ಟು ಕ್ಲೋಸ್ ಆಗಿರ್ಲಿಲ್ಲ ನಾವು, ಜಸ್ಟ್ ಪರಿಚಯ ಅಷ್ಟೇ. ನಾನು ಅವಳು ಸೆಲೆಬ್ರಿಟಿ ಸಿಂಗರ್, ದೊಡ್ಡ ಸಿಂಗರು, ಆತರ ಎಲ್ಲ ಮೈಂಡ್ ಅಲ್ಲಿ ಇತ್ತು. ಹಲೋ SP ಅಂದ್ರೆ ಯು ಟಾಕಿಂಗ್ ಅಬೌಟ್ ದ ಗ್ರೇಟ್ ಲೆಜೆಂಡರಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಹೌದು. ಓ ವಾವ್. ಓಕೆ, ಇವಳು ಸೋ ಕಾಲ್ಡ್ ದೊಡ್ಡಪ್ಪ. ಓಕೆ, ಇವಳು ದೊಡ್ಡಪ್ಪ ಅಂತಾನೆ ಕರೆಯೋದು ಅವ್ರನ್ನ. ಈ ವಿಷಯ ಸುಮಾರು ಜನರಿಗೆ ಗೊತ್ತಿರಲ್ಲ. ಸೊ ದತ್ತು ಮಗಳು ಅಂತಾರ. ದಟ್ಸ್ ವಾಟ್ ಹಿ ಸೇಸ್. ಆ ಪ್ರೋಗ್ರಾಮ್ ಅಲ್ಲಿ ಒಟ್ಟಿಗೆ ಹಾಡ್ತಾ ಇದ್ವಿ. ಆಮೇಲೆ ಇತ್ತೀಚೆಗೆ ಒಂದು 6-7 years ಇಂದ ವಿ ಬಿಕೇಮ್ ವೆರಿ ಕ್ಲೋಸ್. ಆಮೇಲೆ ಇವಳು ಪರಿಚಯ ಆಗಿ 3-4 ವರ್ಷ ಆದ್ಮೇಲೆ ಒಂದು ಔಟ್ ಸ್ಟೇಷನ್ ಪ್ರೋಗ್ರಾಮ್ ಹೋಗಿದ್ವಿ. ಓಕೆ, ಆಗ ಹೋಲ್ ನೈಟ್ ವಿ ವರ್ ಜಸ್ಟ್ ಟಾಕಿಂಗ್. ಆಗ ಒಂದ್ ಸ್ವಲ್ಪ ಓಪನ್ ಅಪ್ ಆದ್ವಿ, ಇಬ್ರು ಮಾತಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ವ್ಯೂಸ್ ಎಲ್ಲಾನು. ಆಗಿಂದ ಸ್ವಲ್ಪ ಕ್ಲೋಸ್ ಆಗ ಸ್ಟಾರ್ಟ್ ಆಯ್ತು. ನೀವು ಅರ್ಚನಾ ಪಕ್ಕ ಇದ್ದಾಗ ಯಾವಾಗಾದ್ರೂ ಜೀವ ಹೋಗೋ ಪರಿಸ್ಥಿತಿ, ಯಪ್ಪ ದೇವ್ರೆ ಅಂತ ಅನ್ಸಿದ್ದು ಉಂಟಾ? ಖಂಡಿತ ಇದೆ ಅಂತ ಸಿಚುಯೇಷನ್ಸ್. ನಾನು ಈ ಕಡೆ ತಿರ್ಕೊಂಡು ಹೇಳ್ತೀನಿ. ಪಾಪ ಬೆಕ್ಕು ಅಂದ್ರೆ ಬೆಕ್ಕು ಇಂತ ಕೆಲಸ ಎಲ್ಲ ಮಾಡಿದ್ಯಾ? ಹೌದು. ಬೆಕ್ಕು ಅದ್ ಅನ್ಕೊಳ್ಳುತ್ತೆ ನಾನು ಕಣ್ಮುಚ್ಕೊಂಡು ಹಾಲ್ ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಪಕ್ಕದಲ್ಲಿರೋ ಜೋರಾಗಿ ಗೊತ್ತಾಗ್ತಾರೆ. ಇದು ಪರ್ಚ ಬೆಕ್ಕು. ಹೌದು ಹಾಗೆ. ಐ ಥಿಂಕ್ ಶಿ ಇಸ್ ಟಾಕಿಂಗ್ ಅಬೌಟ್ ಮೈ ಡ್ರೈವಿಂಗ್. ಎಸ್, ಎಕ್ಸಾಕ್ಟ್ಲಿ, ಶಿ ಗಾಟ್ ಇಟ್. ಎಂತ ಪರಿ ಡ್ರೈವಿಂಗ್ ಮಾಡ್ತಾಳೆ ಅಂದ್ರೆ, ಪಕ್ಕದಲ್ಲಿ ಹೋಗೋರು ಆ ಕಡೆ ಈ ಕಡೆ ಇಟ್ಕೊಂಡು ಅಪ್ಪ ಮನೆಗೆ ಹೋಗಿ ಸೇರ್ತೀವಲ್ಲ ಆತರ ಜೀವ ಇಟ್ಕೊಂಡು ಕೂತ್ಕೋಬೇಕು. ಆ ಪರಿ ಫಾಸ್ಟ್ ಡ್ರೈವಿಂಗ್ ಅವಳದು. ರ್ಯಾಶ್ ಅಲ್ಲ, ಫಾಸ್ಟ್ ಡ್ರೈವಿಂಗ್. ಒಂದ್ಸತಿ ಮೈಸೂರು ರೋಡಲ್ಲಿ ಬರ್ತಾ ಇದ್ವಿ. ಯಾರಿಗೂ ಹೇಳ್ಬಿಡಿ, ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಅಸ್. ಎಸ್, ನಾಟ್ ಟು ಅರ್ಚನಾ ಪ್ಲೀಸ್. ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಯೂಶಲಿ ಒಂದಿದೇನಂದ್ರೆ ಅವಳು ಜಾಸ್ತಿ ಓವರ್ಟೇಕ್ ಮಾಡೋದು ಅವಳಿಗೆ ಇಷ್ಟ ಆಗಲ್ಲ. ಎಲ್ಲ ನಾನು ಹಿಂದೆ ಇರ್ಬೇಕು, ಎಲ್ಲ ಅವಳಿಂದ ಇರ್ಬೇಕು, ಅವಳು ಮಾತ್ರ ಮುಂದೆ ಇರ್ಬೇಕು. ಎಲ್ಲ ಅವಳಿಂದ ಇರ್ಬೇಕು, ಅವಳು ಮಹಾರಾಣಿ ತರ ಮುಂದೆ ಹೋಗ್ಬೇಕು. ಯಾರು ಒಬ್ರು ಓವರ್ಟೇಕ್ ಮಾಡಿದ್ರೆ ಅವಳಿಗೆ ಒಂಥರ ಸ್ಟಾರ್ಟ್ ಆಗ್ಬಿಡ್ತೀವಿ. ನೋ ಐ ನೀಡ್ ಟು ಬೀಟ್ ಹಿಮ್ ಅನ್ನೋ ತರ. ಹಾಗೆ ಒಂದು 7 ತರನೇ ಕ್ಯಾರೆಕ್ಟರ್ ಇರೋ ಒಬ್ಬ ಬಸ್ ಡ್ರೈವರ್ ಇದ್ದ ಹಿಂದೆಗಡೆ. ಎಂತ ಸ್ಪೀಡಲ್ಲಿ ಬಂದ ಅಂತಂದ್ರೆ ಇವಳೆ ಒಂದ್ ಸ್ವಲ್ಪ ಭಯ ಬೀಳ್ಬೇಕು. ಆ ಸ್ಪೀಡಲ್ಲಿ ಬಂದು ಓವರ್ಟೇಕ್ ಮಾಡ್ಕೊಂಡ್ ಬಂದ್ಬಿಟ್ಟ. ಇವಳಿಗೆ ಅದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಮಾಡಿ ಅಡ್ಡ ಬಂದ್ ನಿಲ್ಸಿ ಓವರ್ಟೇಕ್ ಮಾಡ್ದ. ಇವಳೇನ್ ಮಾಡ್ದ, ಸೀಟ್ ಬೆಲ್ಟ್ ಹಚ್ಚು. ನನ್ಗೆ ಅರ್ಥ ಆಗ್ಲಿಲ್ಲ ಏನಕ್ಕೆ ಹೇಳ್ತಾಳೆ ಅಂತ. ಆಯ್ತು, ಸೀಟ್ ಬೆಲ್ಟ್ ಹಾಕೊಂಡಿದ್ದೆ ತಡ. ಸ್ಟಾರ್ಟ್ ಮಾಡಿದ್ಲು,
ಅವ್ನು ಓವರ್ಟೇಕ್ ಮಾಡಿ ಫುಲ್ ಹೋಗ್ಬಿಟ್ಟು ನಿಲ್ಸ್ಬಿಟ್ಲು, ಆಲ್ಮೋಸ್ಟ್ ಬ್ರೇಕ್ ಹಾಕಿ ಸ್ಲೋ ಮಾಡ್ಬಿಟ್ಲು. ಓ ಮೈ ಗಾಡ್. ಅವ್ನು ಅಲ್ಲಿಂದ ಬಂದವ್ರು ಅಷ್ಟು ಫಾಸ್ಟ್ ಬಂದ ಸಡನ್ ಆಗಿ ಸ್ಲೋ ಮಾಡ್ದ. ಈಗ ನೋಡು ಮಜಾ, ಅವ್ನ್ ಬ್ರೇಕ್ ಹಾಕ್ಬೇಕು ಅಂತ. ಅಲ್ಲಿ ಆಮೇಲೆ ಅಂತೂ ಅವನಿಗೆ ನಮ್ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅವನಿಗೆ ಓವರ್ಟೇಕ್ ಮಾಡಕ್ಕೆ ಬಿಡ್ಲಿಲ್ಲ. ಇಲ್ಲ ಅದೊಂದ್ ಚಮಕ್ ಕೊಟ್ಟಿದ್ಲು ಅವಳನ್ಗೆ. ಬೇಡ ವೀಕ್ಷಕರೇ, ಇದನ್ನೆಲ್ಲ ಫಾಲೋ ಮಾಡಬೇಡಿ. ಬರೀ ಅಡಿಗೆ ಇನ್ಸ್ಟ್ರಕ್ಷನ್ಸ್ ಇದನ್ನ ಫಾಲೋ ಮಾಡಿ. ಅರ್ಚನಾ ಹಾಡನ್ನ ಫಾಲೋ ಮಾಡಿ. ಈ ಡ್ರೈವಿಂಗು, ರ್ಯಾಶ್ ಡ್ರೈವಿಂಗ್, ನಾನು ವೆರಿ ಸೇಫ್ ಡ್ರೈವರ್, ಅದನ್ನೇ ಹೇಳಿಲ್ಲ. ರ್ಯಾಶ್ ಅಲ್ಲ, ಫಾಸ್ಟ್ ಅಷ್ಟೇ, ರ್ಯಾಶ್ ಇಲ್ಲ. ಓಕೆ, ಫಾಸ್ಟ್ ಡ್ರೈವಿಂಗು ಇದನ್ನೆಲ್ಲ ದಯಮಾಡಿ ಫಾಲೋ ಮಾಡಬೇಡಿ. ಡಿಸ್ಕ್ಲೇಮರ್ ಹೇಳ್ಬಿಟ್ಟಿದೀವಿ, ಹಾಕ್ಬಿಡಿ. ನಾವು ಜವಾಬ್ದಾರರಲ್ಲ. ಗಸಗಸೆ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ. ಎಷ್ಟು, ಒಂದ್ ಅರ್ಧ ಬಟ್ಲು ಗಸಗಸೆ? ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೆ. 4 ಟೀ ಸ್ಪೂನ್? ಹಾ ಹೌದು, ಗಮ್ ಅನ್ಬೇಕು. ಸ್ವಲ್ಪ ಡಾರ್ಕ್ ಬ್ರೌನ್ ಆಗ್ಬೇಕಾ ಗಸಗಸೆ? ಡಾರ್ಕ್ ಬೇಡ, ಲೈಟ್ ಆಗಾದ್ರೂ ಪರವಾಗಿಲ್ಲ. ಸಿಮ್ಮಲ್ಲಿ ಇಟ್ಟು ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗತ್ತೆ. ತುಂಬಾ ಜೋರಾಗಿ ಇಟ್ರೆ ಅದು ಬ್ಲಾಕ್ ಆಗ್ಬಿಟ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಸೊ ಎಲ್ಲಾರ್ಗು ನೀವೇ ಪ್ರಶ್ನೆ ಕೇಳ್ತೀರಾ, ನೀವ್ ಅಡ್ಗೆ ಮಾಡ್ತೀರಾ? ಅಫ್ಕೋರ್ಸ್, ಪ್ರತಿ ದಿನ. ಓ, ಮಾತಲ್ಲಿ ಕನ್ಸಲ್ಲಿ ನಮ್ ವೀಕ್ಷಕರು ಪ್ರತಿದಿನ ಅಡ್ಗೆ ಮಾಡ್ತಾರೆ. ನಮ್ ಹೆಸರು ತಗೊಂಡ್ ಅಡ್ಗೆ ಮಾಡ್ತಾರೆ. ನೀವ್ ಅಡ್ಗೆ ಮಾಡಿದ್ರೆ ನಾವ್ ಮಾಡ್ದಂಗೆ, ನೀವ್ ಊಟ ಮಾಡಿದ್ರೆ ನಾವ್ ಮಾಡ್ದಂಗೆ. ಆತರ ಲವ್ ನಮ್ಮಿಬ್ರಿಗೂ. ಓ ವೆರಿ ಗುಡ್. ಸೊ ಈ ಕಡೆ ಮ್ಯಾಕ್ರೋನಿ ಹಾಕ್ತಾ ಇದೆ. ಇಲ್ಲಿ ಹಾಲು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದ್ ಸ್ವಲ್ಪ ಶುಗರ್ ಹಾಕೊಳ್ಳೋಣ. ಓಕೆ, ಹಾಕೊಳ್ಳೋಣ ಸಕ್ಕರೆ. ಹಾ, ಸ್ವಲ್ಪ ಜಾಸ್ತಿ. ಹೌದು, ಸ್ವಲ್ಪ ಶುಗರ್, ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ ಸ್ವಲ್ಪ ಹಾಕೋಬಹುದು. ಹಾ, ಬಾದಾಮ್ ಹಾಕೊಳ್ಳೋಣ ಅದಕ್ಕೆ. ಫುಲ್ ಬಾದಾಮ? ಹಾ, ಫುಲ್. ಓಕೆ, ಬಾದಾಮಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ನಿಮ್ಮಿಷ್ಟ. ಪಾರ್ಟಿ ಒಳ್ಳೇದು. ಮರು ಜಾಸ್ತಿ ಇರೋರು ಒಂದ್ ಎಕ್ಸ್ಟ್ರಾ ಹಾಕೊಳ್ಳಿ. ಹಾ, ನೆಕ್ಸ್ಟ್ ಈಗ ಗೋಡಂಬಿ ಹಾಕೋಣ. ಮೈ ಫೇವ್ರೇಟ್. ಓ ಹೌದಾ? ನಾಟ್ ಮೈ ಫೇವ್ರೇಟ್. ಅಯ್ಯೋ, ಹೌದಾ? ಹಾ, ಒಂದ್ ಕೆಲ್ಸ ಮಾಡೋಣ. ಶ್ರುತಿಗೋಸ್ಕರ 2 ಎಕ್ಸ್ಟ್ರಾ ಹಾಕ್ತೀನಿ. ಓಕೆ, ಆಮೇಲೆ ಅರ್ಚನೆಗೋಸ್ಕರ 1 ಎಕ್ಸ್ಟ್ರಾ ತೆಗಿತೀನಿ. ಎಂತ ಫ್ರೆಂಡ್. ಓಕೆ, ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಓಕೆ, ಮೀನ್ ವೈಲ್ ಇದನ್ನ ಆಫ್ ಮಾಡೋಣ. ಈಗ ಆಗಿದೆ. ಮ್ಯಾಕ್ರೋನಿ ರೆಡಿನಾ? ಹಾ, ಮ್ಯಾಕ್ರೋನಿ ಇವಾಗ ಬೆಂದಿದೆ. ಈಗ ಇದನ್ನ ಸ್ಟ್ರೈನ್ ಔಟ್ ಮಾಡ್ಬೇಕು. ನೋಡೋಣ ಒಂದ್ಸತಿ. ಹಾ, ಜಾಸ್ತಿ. ವಾವ್, ಇದನ್ನ ವೈಟ್ ಅಂಡ್ ಸಾಫ್ಟ್. ಹಾ, ನೀರೆಲ್ಲ ತೆಗಿಬೇಕಲ್ವಾ? ಹಾ, ಸ್ಟ್ರೈನ್ ಮಾಡ್ಬೇಕು. ಇದು ಬೇಗ ಬೆಂದೋಗುತ್ತೆ, ಒಂದು 15-20 ಮಿನಿಟ್ಸ್ ಅಲ್ಲಿ. ಹರಟೆ ಹೊಡಿಯೋಷ್ಟ್ರಲ್ಲಿ ಒಂದ್ 2 ವಿಚಾರದ ಬಗ್ಗೆ ಹರಟೆ ಹೊಡಿಯೋಷ್ಟ್ರಲ್ಲಿ ಇದು ಬೆಂದೋಗುತ್ತೆ. ಹರಟೆ ಅಂದಿದ ತಕ್ಷಣ ಹೊಡೆಯೋಣ ಬನ್ನಿ. ಹರಟೆ ಇದನ್ನ ನೋಡಿದ್ರೆ ನನಗ್ ವಿಸಿಲ್ ಹೊಡಿಬೇಕು ಅನ್ಸುತ್ತೆ. ಆದ್ರೆ ನೀವಿಬ್ರು SPB ಸರ್ ಕಾರ್ಯಕ್ರಮದಲ್ಲಿ ಅವ್ರು ಹಾಡುವಾಗ ಎಸ್ಪೆಷಲಿ ಹೌದು, ಜನಗಳ ಜೊತೆ ಸೇರ್ಕೊಂಡು ಗುಂಪಲ್ ಗೋವಿಂದ ಅಂತ ವಿಸಿಲ್ ಎಲ್ಲ ಹೊಡಿತಿದ್ರಂತೆ. ಹೌದು ಹೌದು, ಅವ್ಳು ಸಖತ್ ವಿಜಿಲ್ ಹೊಡಿತಾಳೆ. ಸೀರಿಯಸ್ಲಿ? ಎಸ್. ಕಮಾನ್ ಕಮಾನ್. ಅರ್ಚನಾ ಹೊಡಿ ಒಂದು. ಡಿಡ್ ಯು ಸೀ ದಟ್? ಎಸ್, ನಾವಿಬ್ರು ವಿಜಿಲ್ ಹೊಡಿತೀವಿ. ಸರ್ ಸಾಂಗ್ಸ್ ಏನೋ ತುಂಬಾ ಇಷ್ಟ ಆಯ್ತು ಅಂದ್ರೆ ಬ್ಯಾಕ್ ಸ್ಟೇಜ್ ಇಂದ ಇಬ್ರು ಆ ಕಡೆ ಈ ಕಡೆ ಎತ್ಕೊಂಡು ವಿಜಿಲ್. ನಿಮ್ಗೂ ಬರುತ್ತಾ ವಿಸಿಲ್ ಹೊಡಿದು? ಹೊಡಿರಿ ಮತ್ತೆ ನೀವು. ತುಂಬಾ ದಿನದಿಂದ ನಮ್ಮ ಡಾಕ್ಟರ್ SPB ಅವರ ಕಾನ್ಸರ್ಟ್ ನೀವಿಬ್ರು ಹೋಗಿಲ್ಲ, ವಿಸಿಲ್ ಹೊಡೆದಿಲ್ಲ, ಅದಕ್ಕೆ ಹಿಂಗಾಗಿರೋದು. ಬಟ್ ಅರ್ಚನಾ, ಸುಮಾರು ಹುಡುಗರು ನಿಮ್ಮನ್ನ ನೋಡಿ ವಿಸಿಲ್ ಕಲ್ತು ಹೊಡೆದಿರ್ತಾರೆ ಗ್ಯಾರಂಟಿ. ಏನಪ್ಪ ಗೊತ್ತಿಲ್ಲ. ಡೆಮೋ ಕೊಡಿ. ಕೊಡ್ಲಾ? ಬೇರೆ ತರ ಕೊಡ್ಲಾ? ಬೇರೆ ತರ. ನೀವು ಹಾಕಿರೋ ಈ ಬಟ್ಟೆಗೂ ನೀವು ಹೊಡಿತಿರೋ ವಿಸಿಲ್ಗೂ ಪರ್ಫೆಕ್ಟ್ ಸಿಂಕ್ ಆಗಿದೆ. ನನ್ನ ಲೈಫಿನ ಒಂದು ಗೋಲ್ ವಾಸ್ ಈ ತರ ಹುಡುಗರ ತರ ವಿಸಿಲ್ ಹೊಡಿಬೇಕು ಅಂತ. ಅಡಿಗೆ ಕಲಿತೀನೋ ಇಲ್ವೋ, ವಿಸಿಲ್ ಹೊಡಿಯೋದು ಕಲಿತೀನಿ. ಹಾಡ್ ಕಲಿತೀನೋ ಇಲ್ವೋ, ಅರ್ಚನಾ ನಿಮ್ಮಿಂದಾನೇ ವಿಸಿಲ್ ಹೊಡಿಯೋದು ಕಲಿತೀನಿ. ಕಮಿಂಗ್ ಫಾರ್ ವಿಸ್ಲಿಂಗ್ ಕ್ಲಾಸಸ್. ಎಸ್ ಶಿಷ್ಯೆ. ಸೊ ಇದಾಗಿದೆ. ಈಗ ಓಕೆ, ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಗಸಗಸೆ, ಬಾದಾಮಿ, ಗೋಡಂಬಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಇಲ್ದೆ, ತುಪ್ಪ ಇಲ್ದೆ ಹೌದು, ಅದನ್ನ ಮಿಕ್ಸಿಗೆ ಹಾಕ್ಬೇಕು. ಹೌದು, ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಗಸಗಸೆ ಗ್ರೈಂಡ್ ಆಗಲ್ಲ. ಓಕೆ, ಪುಡಿ ಆಗಲ್ಲ. ಅಂಡ್ ಈ ಬಾದಾಮಿ ಗೋಡಂಬಿಲಿ ಆಯಿಲ್ ಇದ್ದೇ ಇರುತ್ತಲ್ಲ ಅಲ್ವಾ? ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಓಕೆ, ಒಂದು ಸಣ್ಣ ಚಮಚದಲ್ಲಿ ಹಾ, ಏಲಕ್ಕಿ ಪುಡಿ ಸ್ವಲ್ಪ ಸಾಕು. ಏನಕ್ಕಂದ್ರೆ ನಾವು ಆಲ್ರೆಡಿ ಇಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದೀವಿ. ಹೌದು, ಕರೆಕ್ಟ್. ಇದನ್ನ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಕಮಾನ್. ಹಾ, ಆಗಿದೆ. ಸೂಪರ್. ಇವಾಗ ಅದನ್ನ ತೆಗ್ದು ಹಾ, ಏನ್ ಮಾಡ್ಬೇಕು? ಏನಿಲ್ಲ, ಅದನ್ನ ತೆಗೆದು ಸೈಡ್ ಅಲ್ಲಿ ಇಟ್ಕೊಳ್ಳೋದು. ಇದು ಬೇಯಿಸಿರೋ ಮ್ಯಾಕ್ರೋನಿನ ಸುಮ್ನೆ ಸೈಡ್ ಅಲ್ಲಿ ಇಟ್ಕೊಳಕ್ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತ? ಸದ್ಯಕ್ಕೆ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಅಂತ. ಸದ್ಯಕ್ಕೆ ಸೈಲೆಂಟ್ ಆಗಿ ಸೈಡ್ ಗಿಡಿ. ಬಾಯ್ ಜಿಪ್ಪು.
ಕಮಾನ್ ಈಗ- ಮ್ಯಾಕ್ರೋನಿನ ಇವಾಗ ಹಾ ಹಾಲೊಳಗಡೆ ಹಾಕ್ತಾ ಇದೀನಿ. ಓಕೆ ಈಗ ಇದೊಂದ್ ಸ್ವಲ್ಪ ಕುದಿಬೇಕು ಹಾಲು, ಒಂದ್ ಕುದಿ ಬರೋ ತನಕ ಇದ್ರಲ್ಲಿ ಇಡೋಣ. ಓಕೆ ನಂತರ ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದ್ರ ಮಧ್ಯೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋಣ, ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹ್ಯಾಪಿಯಾಗಿ ಕುದಿಲಿ ಅಂತ. ನಿಮ್ಮಿಬ್ರು ಫೇವ್ರೆಟ್ ಹಾಡನ್ನ ನೀವಿಬ್ರು ಜೊತೆಯಲ್ಲಿ ಹಾಡಿ, ಡೂ ಇಟ್. ಸೊ ಇವರಿಬ್ರಿಗೂ ಟ್ರೈನಿಂಗ್ ನಾನೇ ಕೊಟ್ಟಿದ್ದು. ನಿನ್ನೆ ಇಡೀ ರಾತ್ರಿ ನಮ್ಮ ಮನೆಗ್ ಬಂದು ಪ್ರಾಕ್ಟೀಸ್ ಮಾಡಿದ್ರು ಶಿಷ್ಯಗಳ. ಏನು ಸ್ವಲ್ಪ ಪರವಾಗಿಲ್ವಾ? ಓಕೆ ಮಾತಾ. ನೆಕ್ಸ್ಟ್ ಫಿಲಮ್ ಗ್ಲೆಮಲ್ಲಿ ಚಾನ್ಸ್ ಇದ್ರೆ ಕೊಡ್ಸಿ. ಗಸಗಸೆ ವಾಸನೆ ಏನ್ ಗಮ್ಮ ಅಂತದ. ಬೈ ದ ವೇ ಗಸಗಸೆ ಜಾಸ್ತಿ ಹಾಕೊಂಡ್ರೆ ಗ್ಯಾರಂಟಿ ಚೆನ್ನಾಗಿ ಶವಾಸನ ಮಾಡ್ಬೋದು. ಸೊ ನೋಡಿ ಮಾಡಿ ಗಸಗಸೆನ ಹಾಕೊಳ್ಳಿ. ಈಗ ಹಾಕ್ತಾ ಇದೀನಿ ಪೌಡರ್ ಮಾಡಿರೋದು. ಅದು ಮಧ್ಯಾಹ್ನದ ಹೊತ್ತು ನಿದ್ದೆ ಬಗ್ಗೆ ಕೇಳ್ಬೇಕಾ? ಇಲ್ಲಿದ್ರೇನು ಬರುತ್ತೆ. ವಾರೇ ವಾರೇ ವಾ, ಟೂ ಗುಡ್. ಮಿಕ್ಸ್ ಮಾಡ್ಕೊಂಡ್ವಿ. ಓಕೆ, ಸೊ ಅದೆಲ್ಲ ತೆಗೆಸ್ಕೋಬೇಕು. ನನ್ನ ಪ್ರಕಾರ ಇದನ್ನ ಚಿಲ್ಡ್ ಆಗಿ ಕುಡಿಬಹುದು, ಗರ್ಮ ಗರಮಾಗೂ ಕುಡಿಬಹುದು. ಹೌದು, ಇದು ಪಾಯಸ ಆರಿದ ನಂತರ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 2 hours ನಂತರ ಕಪ್ಪಲ್ಲಿ ಹಾಕೊಂಡು ತಿನ್ಬೋದು. ಕರೆಕ್ಟಾ? ಅದೊಂದು ಐಸ್ ಕ್ರೀಮ್ ತರ ಆಗೋಗತ್ತೆ. ವಾವ್, ಗಸಗಸೆ ಐಸ್ ಕ್ರೀಮ್. ಗಸಗಸೆ ಐಸ್ ಕ್ರೀಮ್, ದಿಸ್ ಇಸ್ 3 in 1. ಗಸಗಸೆ ಮ್ಯಾಕರೋನಿ ಐಸ್ ಕ್ರೀಮ್ ಆಗು ತಿನ್ಬೋದು, ಇಲ್ದಿದ್ರೆ ಗಸಗಸೆ ಮ್ಯಾಕ್ರೋನಿ ಪಾಯಸ ಆಗು ಕುಡಿಬಹುದು. ಸೊ ಇಲ್ಲಿ ನಾವು ಮೀನ್ ವೆಲ್ ಗಾರ್ನಿಶ್ಗೆ ಇದನ್ನ ಇದ್ ಮಾಡ್ಕೊಳ್ಳೋಣ. ಹೌದಲ್ಲ, ದ್ರಾಕ್ಷಿನ್ ಬಿಟ್ಬಿಟ್ಟಿದೀವಿ. ಈಗ ತುಪ್ಪ ಹಾಕೋಣ ಒಂದು ಪ್ಯಾನ್ಗೆ. ಇಷ್ಟೊಂದು ತುಪ್ಪನ? ಪಾಯಸ ಅಂದ್ರೆ ತುಪ್ಪ ಇರ್ಬೇಕಲ್ಲ. ಓಕೆ, ಸೊ ಈ ತುಪ್ಪನ ತುಪ್ಪ ಒಂಚೂರು ಕಾಯ್ಲಿ. ಓಕೆ, ನಂತರ ಒಂದ್ ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡಿ ಅದಕ್ಕೆ ಹಾಕೋಣ. ನಂತರ ನಾವು ಏನ್ ಹೇಳಿದ್ರೆ ವೆನಿಲಾ ಎಸೆನ್ಸ್ ಅಂತ ಇದೆಯಲ್ಲ, ಇದನ್ನ ಹಾಕೋಣ. ಇದಕ್ಕೆ ಹಾಕೋಣ. ಹಾ, ಸೂಪರ್. ಈ ವೆನಿಲಾ ಎಸೆನ್ಸ್ ನ ನಾವು ಕುದಿತಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸದಲ್ಲಿ ಹಾಕ್ತಾ ಇದೀವಿ. ಹಾ, ಅಷ್ಟೇ ಸಿಂಪಲ್. ಇದು ಕಾದಿದ್ಯಾ ಇವಾಗ ತುಪ್ಪ? ತುಪ್ಪ ಕಾದಿದೆ. ಈಗ ದ್ರಾಕ್ಷಿ ಹಾಕೋಣ. ಹಾ, ನಿಮಗ್ ದ್ರಾಕ್ಷಿ ಇಷ್ಟನಾ? ದ್ರಾಕ್ಷಿ ಹಾಕೊಳ್ಳಿ. ಗೋಡಂಬಿ ಇಷ್ಟನಾ? ಗೋಡಂಬಿ ಹಾಕೊಳ್ಳಿ. ಈಗ ಇದನ್ನ ಹಾಕೊಳ್ಳೋಣ. ಹಬ್ಬ, ಬ್ರಿಲಿಯಂಟ್. ಗೋಡಂಬಿ ದ್ರಾಕ್ಷಿ ಎರಡು ಮದ್ದಲ್ಲಿ ಡ್ಯಾನ್ಸ್ ಮಾಡ್ತಿದೆ ಒಳಗೆ, ಯಾಕಂದ್ರೆ ಗಸಗಸೆ ಇದೆಯಲ್ಲ ಅದಕ್ಕೆ ಹಿಂಗ್ ಡ್ಯಾನ್ಸ್ ಮಾಡ್ತಿದೆ. ಗೋಡಂಬಿ ದ್ರಾಕ್ಷಿ ಇವಾಗ ನಾವು ಟೈಟ್ ಆಗ ಕಾಯ್ತಾ ಇದೀವಿ. ಆಲ್ಮೋಸ್ಟ್ ಈಸ್ ಡನ್ ಅನ್ಸುತ್ತೆ. ಆಫ್ ಮಾಡೋಣ. ಹಾ, ಗಸಗಸೆ ಮ್ಯಾಕ್ರೋನಿ ಪಾಯಸ ಬಾಯಲ್ಲಿ ಬೀಳ್ಬೇಕು ಅಂತ ಕಾಯ್ತಾ ಇದ್ದೀರಾ? ಇಂಗ್ರೀಡಿಯೆಂಟ್ಸ್ ಮತ್ತೊಮ್ಮೆ ನೋಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್. ಮ್ಯಾಕ್ರೋನಿ ಪಾಯಸ ಬೇಕಾಗಿರುವ ಸಾಮಗ್ರಿಗಳು: ಮ್ಯಾಕ್ರೋನಿ, ಗಸಗಸೆ, ಸಕ್ಕರೆ, ಯಾಲಕ್ಕಿ, ಬಾದಾಮಿ, ಗೋಡಂಬಿ, ಹಾಲು, ವೆನಿಲ್ಲಾ ಸ್ಟಿಕ್, ತುಪ್ಪ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಮ್ಯಾಕ್ರೋನಿ ಹಾಕಿ ಬೇಯಲು ಬಿಡಿ. ಮತ್ತೊಂದು ಪಾತ್ರೆಗೆ ಹಾಲು ಹಾಕಿ ಅದು ಕಾದ ಬಳಿಕ ಸಕ್ಕರೆ ಸೇರಿಸಿ ಅದು ಕರಗುವರೆಗೂ ಕೈಯಾಡಿಸ್ತೀರಿ. ಬಾಣ್ಲೆಗೆ ಗಸಗಸೆ ಹಾಕಿ ಹುರಿದುಕೊಂಡು ನಂತರ ಬಾದಾಮಿ, ಗೋಡಂಬಿ, ಯಾಲಕ್ಕಿ ಸಹ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಕುದಿತಿರೋ ಹಾಲಿಗೆ ಸೇರಿಸಿ ಬೇಯಿಸಿದ ಮ್ಯಾಕ್ರೋನಿ, ವೆನಿಲ್ಲಾ ಹಾಕಿ ಕುದಿಸಿದ ಬಳಿಕ ತುಪ್ಪದ ಬಟ್ಲಲ್ಲಿ ಹುರಿದುಕೊಂಡ ದ್ರಾಕ್ಷಿ ಹಾಕಿ ಕಲಸಿದ್ರೆ ಮ್ಯಾಕ್ರೋನಿ ಪಾಯಸ ತಯಾರು. ಡೋಂಟ್ ವರಿ, ಬರ್ತಾ ಇದೀವಿ. ಅವಾಗ್ಲಿಂದ ಕಾಯ್ತಾ ಇದೆ ಪಾಪ ಈ ಗಸಗಸೆ ಮ್ಯಾಕ್ರೋನಿ ಪಾಯಸ. ಪ್ಲೀಸ್ ನನ್ನ ಹೊಟ್ಟೆಗೆ ಬಿಟ್ಕೊಳ್ಳಿ ಅಂತ. ಇದನ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ರಜನಿ, ನಿಮ್ಮ ಅತಿ ಅದ್ಭುತವಾದ ಅಮೃತವಾದ ಹಸ್ತದಿಂದ ನಿಮ್ಮ ಕೈ ರುಚಿನೇ ಬೀಳಲಿ ಬಟ್ಲಲ್ಲಿ. ಮ್ಯಾಕ್ರೋನಿ ಗಸಗಸೆ ಪಾಯಸ ಬಿತ್ತು ಇಲ್ಲ, ಗೋಡಂಬಿ ಬಿತ್ತು ಒಳಗಡೆ. ಓಹ್, ಗೋಡಂಬಿಸಿ. ದ್ರಾಕ್ಷಿ ಬಿಟ್ಟೆ, ಗೋಡಂಬಿ ಹಾಕ್ತೆ. ಓಕೆ, ಕೊಡಿ ಪೇಷನ್ಸ್ ಎಲ್ಲ. ಓಕೆ, ನಮ್ಮ ಅರ್ಚನಾಗೆ ವೇಟ್ ಮಾಡ್ಬೇಕಾ ನಿಮ್ಗಳಿಗೆ? ಇಲ್ಲ, ನಿಂತಿಲ್ಲ ಪಾಪ. ಆಂಕರ್ ಮಾಡಿ ಸುಸ್ತಾಗಿದೆ. ಬೇಡ ಬಿಡಿ, ಪರವಾಗಿಲ್ಲ. ಆಮೇಲೆ ಹೊಟ್ಟೆ ನೋವು ಬಂದ್ರೆ ಕಷ್ಟ. ಎಸ್, ಚೇರ್ಸ್ ಫಾರ್ ಅವರ್ ಫ್ರೆಂಡ್ಶಿಪ್. ನ್ಯೂ ಫ್ರೆಂಡ್ಶಿಪ್. ಎಸ್.
ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ತಲೆನೇ ಸಪ್ರೇಟ್ ಆಗುತ್ತೆ ಬಾಡಿಯಿಂದ. ರಜನಿ, ಎಸ್, ರಜನಿ ಬ್ರಿಲಿಯಂಟ್ ನೀವು. ಫ್ಯಾಂಟಾಸ್ಟಿಕ್, ನಿಮ್ ಕೈ ರುಚಿ ಅದ್ಭುತ. ಫ್ಯಾಂಟಾಸ್ಟಿಕ್ ಕುಕ್ಕರ್. ಕೈ ರುಚಿ ಅಂದಿದ ತಕ್ಷಣ ಫಸ್ಟ್ ಇವ್ರಿಬ್ರು ಕೈ ನೋಡ್ಬೇಕು ನೀವು ಮಹಾಜನಗಳೇ. ಅರ್ಚನಾ, ಫಸ್ಟ್ ನೀವು ಕೈ ತೋರಿಸಿ. ದೋಸ್ತ್ಗಳು, ಟ್ಯಾಟೂ ಫ್ರೆಂಡ್ಸ್ ಅಂತ ಅದಕ್ಕೆ ಹೇಳೋದು. ಇಬ್ರು ಏನಿದು ಓಮು, ಗಣೇಶ, ತ್ರಿಶೂಲ ಅಂತ ಜೊತೆ ಜೊತೆಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದೀರಾ? ಆಕ್ಚುಲಿ ನಾವಿಬ್ರು ಈಶ್ವರನ್ ಭಕ್ತೆಯರು. ಇದು ಫಸ್ಟ್ ನಾ ಹಾಕಿಸ್ಕೊಂಡೆ, ಅವಳು ತುಂಬಾ ಇಷ್ಟ ಆಯ್ತಿದ್ದು. ಅಂಡ್ ಶಿ ಆಲ್ಸೋ ವಾಂಟೆಡ್ ಸಮಥಿಂಗ್ ಲೈಕ್ ದಿಸ್. ಅವಳು ಅದನ್ನ ಇನ್ನ ಒಂಚೂರು ಎಲಾಬ್ರೇಟ್ ಮಾಡಿ ಅದ್ರಲ್ಲಿ ಏನೇನೋ ಸೇರ್ಸಿಸ್ಕೊಂಡಿದ್ದಾಳೆ. ಇಟ್ ಹ್ಯಾಸ್ ಮೀನಿಂಗ್, ಡೀಪ್ ಮೀನಿಂಗ್. ನೀವಿಬ್ರು ಟ್ಯಾಟೂ ಫ್ರೆಂಡ್ಸ್, ನಾವ್ 3 ಜನ ಬಟ್ಲು ಫ್ರೆಂಡ್ಸ್. ಮ್ಯಾಕ್ರೋನಿ ಫ್ರೆಂಡ್ಸ್. 1000+ ಮ್ಯೂಸಿಕ್ ಸಿಡೀಸ್. ಅಬ್ಬಾ, ಇಷ್ಟೆಲ್ಲ ಹಾಡಿದೀರಾ. ಬಟ್ ನಿಮ್ದೇ ಒಂದು ಡ್ರೀಮ್ ಇದೆ ಅಂತ ಗೊತ್ತಾಯ್ತು. ಹಂಗ್ ನೋಡಿದ್ರೆ ತುಂಬಾ ಡ್ರೀಮ್ ಇದೆ, ಎಲ್ಲ ಒಂದೊಂದೇ ಸಾಕಾರ ಮಾಡ್ಕೋತಾ ಇದ್ದೀನಿ. ಐ ಹ್ಯಾವ್ ಅ ಟ್ರಸ್ಟ್ ಕಾಲ್ಡ್ ಗಾಂಧಾರ್ ಆರ್ಗನೈಸೇಷನ್. ಇಯರ್ಲಿ ಒನ್ಸ್ ಒಂದು ಇವೆಂಟ್ ಮಾಡ್ತೀನಿ. ಆ್ಯಂಡ್ ನಂದು ಸೂಫಿ ಸಂಗೀತದಿಂದ ತುಂಬಾ ಪ್ರಭಾವಿತಳಾಗ್ಬಿಟ್ಟು ಶಿಶುನಾಳ್ ಶರೀಫ್ರ ಗೀತೆಗಳನ್ನ ಬೇರೆ ಬೇರೆ ಶೈಲಿಯಲ್ಲಿ, ಅಂದ್ರೆ ಜಾಝ್, ಪಾಪ್, ಫೋಕ್, ಗಜಲ್ ಶೈಲಿಯಲ್ಲಿ ಎಲ್ಲದರಲ್ಲೂ ಕಂಪೋಸ್ ಮಾಡಿದ್ದೀನಿ ನಾನೇನೆ. ವಾವ್. ಹಾ, ಸೊ ಅದನ್ನ CD ರೆಡಿ ಆಗ್ತಾ ಇದೆ. ಐ ಡಿಡ್ ಅನ್ ಇವೆಂಟ್, ಇಟ್ ಬಿಕೇಮ್ ಅ ಸೂಪರ್ ಹಿಟ್. ಅಂದ್ರೆ ಯಂಗ್ ಜನರೇಷನ್ಗೆ ಸೂಫಿಯನ್ನ, ಶರೀಫ್ರನ್ನ ತಲುಪಿಸೋದು ಹೇಗೆ ಅಂದಾಗ ಈ ದಾರಿಯನ್ನು ಕಂಡು ಹಿಡ್ಕೊಂಡೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಆಶೀರ್ವಾದ ಇದೆ. ಅದಿದ್ ಬಿಟ್ರೆ ಸಾಕು. ನಮ್ಮ ಆಶೀರ್ವಾದ ಇದೆ. ಒಳ್ಳೇದಾಗಲಿ. ಧನ್ಯಳಾದೆ. ಮುಂದಿನ ಬಾರಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವೇನೇನೆಲ್ಲ ಕಲೆಕ್ಷನ್ಸ್ ಮಾಡ್ಕೊಂಡಿರ್ತೀರೋ ಅದೇ ನಿಮ್ಮ ಆಲ್ಬಮ್ ಇಂದ ಅದ್ರಲ್ಲಿ ಅರ್ಧ ಭಾಗ ನನಗೆ ಕೊಟ್ರೆ ಸಾಕು. ಅರ್ಧ ಭಾಗನಾ? ಅಷ್ಟು ಕೊಟ್ಬಿಡ್ತೀನಿ ಬೇಕಾದ್ರೆ. ಅರ್ಚನಾ ಫ್ರೀ ಆಗಿ ಅದು. ಕೈ ತೊಳ್ಕೊಳ್ಳೋಣ ಬನ್ನಿ. ಈಗಷ್ಟೇ ಆಹಾ ಭರ್ಜರಿಯಾಗಿರೋ ಗಸಗಸೆ. ಬರ್ತಾ ಇದೆ, ನಿಜ ಬರ್ತಾ ಇದೆ. ಶ್ರುತಿ, ಪಟಾಕಿ ಹಚ್ತೀವಿ ಇವಾಗ. ಬೇಡ. ಹಾ, ಇವ್ರಷ್ಟೇ ಸ್ವೀಟ್ ಆಗಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸನ ಕುಡ್ಕೊಂಡ್ ಬರ್ತಾ ಇದ್ವಿ. ಟೋಟಲಿ ಅನ್ಬಿಲೀವಬಲ್, ಮಸ್ಟ್ ಟ್ರೈ ಮನೆಯಲ್ಲಿ. ರಜನಿ ಬ್ರಿಲಿಯಂಟ್. ಈ ರೆಸಿಪಿ ಆಕ್ಚುಲಿ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ? ಇಲ್ಲ, ನಾನು ಯೂಶಲಿ ಹೊಸ ಅಡುಗೆಗಳು ಟ್ರೈ ಮಾಡ್ತಾ ಇರ್ತೀನಿ. ಯೂಶಲಿ ಮ್ಯಾಕ್ರೋನಿ ಬಾಯ್ಲ್ ಮಾಡಿ ಫ್ರೀಸ್ ಮಾಡಿ ಅದನ್ನ ಮಯೋನೈಸ್ ಎಲ್ಲ ಹಾಕಿ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ತಿಂತಾ ಇದ್ವಿ. ಸೊ ಒಂದಿನ ಅದೇ ಕಾಂಬಿನೇಷನ್ ಅಲ್ಲಿ ಇದೆ ರವೆನೂ ಮಾಡ್ತೀನಿ, ರವೆ ಪಾಯಸ. ಸೇಮ್ ಪ್ರೊಸೀಜರ್, ಇನ್ಸ್ಟೆಡ್ ಆಫ್ ಮ್ಯಾಕ್ರೋನಿ ರವೆ ಹಾಕ್ತಿವಿ. ಸೊ ಒಂದಿನ ಥಾಟ್ ಬಂತು, ಯಾಕೆ ನಾನು ಮ್ಯಾಕ್ರೋನಿ ಹಾಕ್ಬಾರ್ದು, ಎಕ್ಸ್ಚೇಂಜ್ ಮಾಡಬಾರ್ದು ಇಂಗ್ರೀಡಿಯೆಂಟ್ಸ್ ಅಂತ. ಎಕ್ಸ್ಚೇಂಜ್ ಮಾಡಿದಾಗ ಮನೇಲೆಲ್ಲ ಇಷ್ಟಪಟ್ಟು ತಿಂದ್ರು. ಸದ್ಯ ವಿ ಆರ್ ನಾಟ್ ದ ಗಿನಿ ಪಿಗ್ಸ್. ಇಲ್ಲ, ನಾವು ಅಷ್ಟೇ ಇಷ್ಟಪಟ್ಟು ತಿಂದ್ವಿ. ಶಿ ಇಸ್ ಅ ಬ್ರಿಲಿಯಂಟ್ ಕುಕ್. ಇಲ್ಲಿ ಬಂದ್ರಿ ನೀವು ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬಹಳ ಖುಷಿ ಆಯ್ತು. ಯೂಶಲಿ ನಾವು ಮನೆಗಳಿಗೆ ಹೋದಾಗ, ಅವಳ ಮನೆಗೆ ಹೋದಾಗ ಒಟ್ಟಿಗೆ ಕುಕ್ ಮಾಡ್ತೀವಿ, ಅಥವಾ ಅವಳು ನಮ್ಮ ಮನೆಗೆ ಬಂದಾಗ ಒಟ್ಟಿಗೆ ಕುಕ್ ಮಾಡ್ತೀವಿ. ಹೊರಗೆ ಬಂದು ಪಟಾಕಿ ಜೊತೆ ನಾವು ಕುಕ್ ಮಾಡಿದ್ ಬಾರಿ ಖುಷಿ ಅನ್ಸ್ತು ನನಗೆ. ಇವಾಗ ರಜನಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳಲೇಬೇಕು. ಬಾಯ್ ರಜನಿ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಫ್ರಾಂಕ್ ಆಗಿ ಹೇಳ, ಎಸ್, ನನ್ಗೆ ಕುಕರಿ ಶೋಸ್ ಅಂದ್ರೆ ಇಷ್ಟ ಇಲ್ಲ, ಆಯ್ತಾ? ಬಿಕಾಸ್ ಅಲ್ಲಿ ಕುಕ್ ಮಾಡಕ್ಕೂ ಆಗ್ತಾ ಇರಲ್ಲ. ಅಂಡ್ ಯು ಹ್ಯಾವ್ ಟು ಟಾಕ್, ಯು ಹ್ಯಾವ್ ಟು ಸಿಂಗ್, ಮಧ್ಯದಲ್ಲಿ ಕುಕ್ ಮಾಡಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಕೈಂಡ್ ಆಫ್ ವೆರಿ ಕನ್ಫ್ಯೂಸಿಂಗ್ ಅಂತ ಐ ಕೆಪ್ಟ್ ಅವಾಯ್ಡಿಂಗ್. ಬಟ್ ಇದು ತುಂಬಾ ವಿಭಿನ್ನವಾದ ಕಾನ್ಸೆಪ್ಟ್ ಕೇಳಿದ ತಕ್ಷಣ ಖುಷಿ ಆಯ್ತು. ಅಂಡ್ ಬೇರೆಯವ್ರು ನನಗೆ ಅಡಿಗೆ ಮಾಡ್ಕೊಡ್ತಾರೆ ಅಂದಾಗ ತುಂಬಾ ಖುಷಿ ಅಲ್ಲ? ಅದೇ ಇನ್ನೊಬ್ರ ಕೈ ರುಚಿ ಟೇಸ್ಟ್ ಮಾಡೋ ಮಜಾ ಇದೆಯಲ್ಲ, ಅದನ್ನೆಲ್ಲೂ ಇಲ್ಲ. ಈ ಚಾಟ್ ಪ್ರೋಗ್ರಾಮ್ ನ ಎಂಡ್ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಬಟ್ ಸುಮ್ನೆ ಥ್ಯಾಂಕ್ ಯು ಅಂತ ನಿಮ್ಮನ್ನ ಕಳ್ಸ್ಕೊಡಕ್ಕಾಗಲ್ಲ. ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾಗೂ ಎಲ್ಲರ ಲೈಫ್ ಕಲರ್ಫುಲ್ ಆಗಿರ್ಲಿ ಅಂತ ಹಾರೈಸ್ತೀನಿ. ನೈಸ್, ಬ್ರಿಲಿಯಂಟ್. ಒನ್ ಮೋರ್ ಡೈನಮಿಕ್ ಮಧ್ಯಾಹ್ನ. ನೆಕ್ಸ್ಟ್ ಎಪಿಸೋಡ್ ಯಾರು ಬರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅರ್ಚನಾ ಉಡುಪ ಕಡೆಯಿಂದನು ಗುಡ್ ಬೈ. ಟಾಟಾ, ಬೈ ಬೈ, ಸಿ ಯು. ಹೆಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಕರೆಕ್ಟ್ ಆಗಿ 1:30. ಹಸಿವಾ?
ಹೊಟ್ಟೆ ತಾಳ ಹಾಕ್ತಾ ಇದೆಯಾ? ಶುರು ಮಾಡೇ ಬೇಡ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ಸ್ಟಾರ್ ಯಾರು? ಆ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರತ್ತೆ. ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ. ಆಕ್ಚುಲಿ ಚಿಕ್ಕಮಗಳೂರ ಒಬ್ಬ ದೊಡ್ಡ ಮ್ಯಾನ್. ಕಡೂರ್ ತಾಲೂಕಲ್ಲಿ ಹುಟ್ಟಿ ರಂಗಭೂಮಿಯಲ್ಲಿ ಹೆಸರು ಮಾಡಿದ ಈ ಕಲಾವಿದ ಸಂಚಾರಿಯನ ತಂಡದಿಂದಾನೇ ಫೇಮಸ್ ಆಗಿದ್ದಾರೆ. ಕ್ಲೂ ಕೊಟ್ಟೆ ಬಿಟ್ನಾ ನಿಮಗೆ? ಎಸ್, ಕರ್ನಾಟಕದ ಹೆಮ್ಮೆಯ ಪುತ್ರ, ರಾಷ್ಟ್ರ ಪ್ರಶಸ್ತಿ ಗಳಿಸಿರುವ ನಮ್ಮ ಸಂಚಾರಿ ವಿಜಯ್. ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್. ವಿಜಯ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನಿದೆ ಹಿಂಗೆ ಕೈ ಆಡಿಸ್ತಾ ಇದ್ದೀನಿ? ಸುಮ್ಮನೆ ಒಂದು ಇನ್ಸ್ಪಿರೇಷನ್ ಬರ್ಲಿ, ಆ ಕಡೆಯಿಂದ ಈ ಕಡೆಗೆ ನಾವು ಒಂದು ಅವಾರ್ಡ್ ವಿನ್ ಮಾಡೋಣ ಅಂತ. ಹೌದಾ? ನೀವೇನ್ ಕೈ ಹಿಡ್ಕೊಂಡಿದ್ದೀರಾ? ಅಲ್ಲ, ಹಿಂಗೆ ಪಾಸ್ ಮಾಡ್ತಾ ಇದ್ದೀನಿ ನಾನೀಗ. ಓ, ಹಂಗೆ ಕತೆ. ಇವತ್ತು ಬರೀ ನಿಮ್ಮ ಕೈ ರುಚಿ ಅಲ್ಲ, ಇನ್ನು ಯಾರು ಬರ್ತಾ ಇದ್ದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಅಂತ ಮಹಾ ಜನಗಳಿಗೆ ಹೇಳ್ಬೇಕು. ಇವತ್ತು ನನ್ನ ಕ್ಲಾಸ್ಮೇಟ್, ಓಕೆ, ನನ್ನ ರೂಮ್ಮೇಟ್, ನಮ್ಮ ಫುಡ್ ಮೇಟ್ ಸಂದೀಪ್ ಅಂತ ಹೇಳಿ. ಓಕೆ, ಸೊ ಸಂದೀಪ್ನ ಬರ್ಮಾಡ್ಕೊಳ್ಳೋಣ. ಶ್ಯೂರ್. ಅನ್ನದಾತ ಸುಖಿ ಭವ, ಸಂದೀಪ್ ದಾತ ಸುಖಿ ಭವ ಅನ್ಬೇಕು. ಸೊ ಸಂದೀಪ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಬನ್ನಿ ಸಂದೀಪ್. ಸೊ ಸಂದೀಪ್, ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್, ನೀವು ಮತ್ತೆ ವಿಜಯ್ ಎಷ್ಟು ವರ್ಷಗಳಿಂದ ಫ್ರೆಂಡ್? ಸುಮಾರು 15 ವರ್ಷದಿಂದ ಫ್ರೆಂಡ್ಸ್. ಸೊ 15 years ಇಂದ ನೀವೇ ಸ್ವಾಹಗಳು ಮಾಡಿಸ್ತಾ ಇದ್ದೀರಾ? ಇಲ್ಲ, ಹಂಗೇನಿಲ್ಲ. ಇವ್ರಿಗೆ ಅಡ್ಗೆ ಮಾಡಕ್ ಬರತ್ತಾ? ಓ, ಅವರು ಮಾಡ್ತಾರೆ. ಅಡಿಗೆಯಲ್ಲಿ ನಮ್ದು ನಳಪಾಕ, ಆದ್ರೆ ಒಂದಷ್ಟೇ, ಉಪ್ಪಿಟ್ಟು ಬಿಟ್ರೆ ಇನ್ನು ಮಾಡ್ತಾರೆ. ಉಪ್ಪಿಟ್ಟು ವಿಷಯ ಆಮೇಲೆ ಬರೋಣ, ಅದಕ್ಕಿನ್ನೂ ಟೈಮ್ ಇದೆ. ಇವತ್ತು ಇದೇನಿದು? ಇಟ್ ಲುಕ್ ಸೋ ಕಲರ್ಫುಲ್. ಆಕ್ಚುಲಿ ನಮ್ಮ ಸ್ಯಾಫ್ರನ್ ವೈಟ್ ಅಂಡ್ ಗ್ರೀನ್ ಕೂಡ ಇದೆ. ಸೊ ಏನ್ ಮಾಡ್ತಾ ಇದೀರಾ ಸಂದೀಪ್? ನೀವು ಗುಲಾಬ್ ಜಾಮೂನ್ ಅಂತೂ ತಿಂದೇ ಇರ್ತೀರಾ. ಅಫ್ಕೋರ್ಸ್. ಅದನ್ನೇ ತಿಂದು ಬೋರು ಆಗಿರ್ತೀರಾ. ಅಫ್ಕೋರ್ಸ್. ಇವತ್ತು ಸ್ವಲ್ಪ ಅದನ್ನ ಡಿಫ್ರೆಂಟ್ ಆಗಿ ಮಾಡಿ, ಸ್ವೀಟ್ ಬದಲು ಸ್ವಲ್ಪ ಖಾರ ಮಾಡಬೇಡ. ಸೊ ಇದಕ್ಕೇನು? ಗುಲಾಬ್ ಜಾಮೂನ್ ಅಂದ್ರೆ ಖಾರ ಗುಲಾಬ್ ಜಾಮೂನ ಇದು? ಇದು ಗರಂ ಗರಂ ಗುಂಡ ಅಂತ. ಗುಂಡ? ಗರಂ ಗರಂ ಗುಂಡ? ಹೌದು, ಗರಂ ಗರಂ ಗುಂಡ. ನಾನು ಗುಂಡಕ್ಕಿಲ್ಲ, ನೀವು ಗುಂಡಕ್ಕಿಲ್ಲ, ಅವರು ಗುಂಡಕ್ಕಿಲ್ಲ. ಅಟ್ಲೀಸ್ಟ್ ತಿಂದೋರಾದ್ರು ಗುಂಡಕ್ಕಾಗ್ಲಿ. ಸೊ ಮಹಾಜನಗಳೇ, ರೌಂಡ್ ಆಗಿ ಗುಂಡಕ್ಕಿರತ್ತೆ. ಸೊ ಅದ್ರ ಹೆಸರು ಗುಂಡ, ಜೊತೆಗೆ ನೀವು ಗುಂಡಕ್ ಹಾಕ್ತೀರಾ ಇದನ್ನ ತಿಂದ್ರೆ. ಓಕೆ. ಸೊ ಏನ್ ಬೇಕು ನಮ್ಮ ಗರಂ ಗರಂ ಗುಂಡಾಗೆ? ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿನ ಚಿಕ್ಕದಲ್ಲಿ ಕಟ್ ಮಾಡ್ಕೊಳ್ಬೇಕು. ಓಕೆ. 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1 ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೋಬೇಕು. ತುರ್ಕೊಂಡಿರೋ ಕ್ಯಾರೆಟ್, ಉಪ್ಪು ಬೇಕಾಗ್ತದೆ. ಉಪ್ಪು ರುಚಿಗೆ. ಆಮೇಲೆ ಬೀನ್ಸ್ ಬೇಕಾಗುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬೀನ್ಸ್ನ. ಒಂದು 1/4 kg ಬೀನ್ಸ್ ಸಾಕ? ಅಷ್ಟೊಂದು ಓಕೆ. ನಿಮ್ಮ ಎಷ್ಟು ಜನಕ್ಕೆ ಮಾಡ್ತಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 people ಅಂತ ಇಟ್ಕೊಂಡ್ರೆ ಒಂದು 5 ರಿಂದ 6 ಬೀನ್ಸ್ ಸಾಕಾಗ್ತದೆ. 5 ರಿಂದ 6 ಬೀನ್ಸ್. ಆಮೇಲೆ ಒಂದು 1/4 ಪೋರ್ಷನ್ ಅಷ್ಟು ಎಲೆಕೋಸನ್ನ ಕಟ್ ಮಾಡ್ಕೋಬೇಕು. ಮತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೋರ್ ದೆನ್ ಎನಫ್. ಒಂದು ಅಥವಾ 2. ಓಕೆ ಓಕೆ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಜಾಮೂನ್ ಪೌಡರ್ ಇದೆ. ಓಕೆ. ಅದಕ್ಕೆ ಅಡಿಷನ್ ಆಗಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂತೀವಿ. ಆಮೇಲೆ ಕೊನೆಯಾಗಿ ಗಾರ್ನಿಶಿಂಗ್ ಬಂದಾಗ ನಿಮಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗ್ತದೆ. ನೋಡಕ್ ತುಂಬಾ ವೆರೈಟಿ ಆಗಿದೆ, ಮಾಡಕ್ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ. ಸ್ವಲ್ಪ ಸಿಂಪಲ್, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾವೇ ಮಾಡ್ತೀವಿ ಅಂದ್ರೆ ಲೇಡೀಸ್ ಇನ್ನೂ ಈಸಿಯಾಗಿ ಮಾಡ್ಬೋದು ಅನ್ಕೊಂತೀನಿ. ಇದಕ್ಕೆ ಇವಾಗ ಎಣ್ಣೆ ಬೇಡವಾ ನಿಮ್ಗೆ? ಎಣ್ಣೆ ಇಲ್ದೇನೆ ಏನಾದ್ರು ಸ್ಪೆಷಲ್? ಜಾಮೂನ್ ಎಣ್ಣೆ ಇಲ್ದೆ? ಜಾಮೂನು ಎಣ್ಣೆ ಇಲ್ದಂಗಂತೂ ಏನು ಮಾಡಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರೋ ಬೈ ಡಿಫಾಲ್ಟ್ ಆಗಿ ಎಣ್ಣೆ ಬೇಕಾಗ್ತದೆ. ಬೈ ಡಿಫಾಲ್ಟ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ ಸಂದೀಪ್. ಹೌದು. ಸೂಪರ್ ಸಂದೀಪ್, ಶುರು ಮಾಡೋಣ. ಮೊದಲು ಒಂದು ಬೌಲ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಜಾಮೂನ್ ಪೌಡರ್ ಹಾಕೋಣ. ಎಷ್ಟು ಸ್ಪೂನು? 1 2 3 4 5. ಅದಕ್ಕೆ ಏನ್ ಮಾಡ್ತೀನಿ, ಒಂದು 2 ಸ್ಪೂನು ಮೈದಾ. 2 ಸ್ಪೂನ್ ಇದಕ್ಕೆ? 2 ಸ್ಪೂನ್ ಮೈದಾ. ನಂತರ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಹಾಕೊಂತ ಬರೋಣ. ಸೊ ಗುಂಡ ಗರಂ ಗರಂ ಆಗಿ ಕರಂ ಕುರಂ ಆಗೋದು ಮೈದಾಯಿಂದ, ಜ್ಞಾಪಕ ಇಟ್ಕೊಳ್ಳಿ. ಒಂದು 2 ಸ್ಪೂನ್ ಅಷ್ಟು ಮೆಣಸಿನಕಾಯಿ ಹಾಕೋಣ. 2 ಸ್ಪೂನ್ ಅಷ್ಟು
ಸ್ವಲ್ಪ ನಿಮಗೆ ಮೀಡಿಯಂ ಖಾರ ಬೇಕಂದ್ರೆ 1 ಸ್ಪೂನ್ ಹಾಕೊಳ್ಳಿ. ಇಲ್ಲ ಇಲ್ಲ ನಾವು ಜಾಸ್ತಿ ಖಾರ ತಿಂತೇವೆ. ಹಾ, ಇದನ್ನು ಅಷ್ಟೇ 1-2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಸೊ ಆಲೂಗೆಡ್ಡೆನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಗರಂ ಗರಂ ಗುಂಡ ಜೊತೆ ಅದು ಫ್ರೈ ಆಗುತ್ತೆ. ಹೌದು. ಕ್ಯಾರೆಟ್ ತುರಿ ಹಾಕೊಳ್ಳಿ. ಕ್ಯಾರೆಟ್ ತುರಿ ಅಂದ್ರೆ ಕ್ಯಾರೆಟ್ ತುರ್ಕೊಂಡಿರೋದು. ಹೌದು, ಚಿಕ್ಕದಾಗಿ ಕ್ಯಾರೆಟ್ ತುರ್ಕೊಂಡಿರ್ಬೇಕು. ನಂತರ ಬೀನ್ಸ್ ಹಾಕೊಳ್ಳಿ, 2 ಸ್ಪೂನ್. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ 2 ಸ್ಪೂನ್ ಬೀನ್ಸ್ ಹಾಕೊಳ್ಳಿ. ಗುಂಡ ಮಾತ್ರ ರೌಂಡ್ ಆಗಿ ದೊಡ್ಡದಾಗಿರುತ್ತೆ, ಬಾಕಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಸ್ ಹಾಕೊಳ್ಳಿ, 1-2-3 ಸ್ಪೂನ್. ನಿಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೋ ಅನ್ನೋದು ನೋಡ್ಕೊಂಡು. ಎಲೆಕೋಸು ಮನೆಯಲ್ಲಿ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರಲ್ಲ ಅಂತ ಅವ್ರಿಗೆ ಇದ್ ಮಾಡ್ಕೊಡ್ಬೋದು. ಮಕ್ಳಿಗೂ ನೀವು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಈಸಿಯಾಗಿ ಮಾಡ್ಕೊಡ್ಬೋದು. 1 ಸ್ಪೂನ್ ಈರುಳ್ಳಿ, ಇನ್ನೊಂಚೂರು ಜಾಸ್ತಿ, ಸ್ವಲ್ಪ ಜಾಸ್ತಿ ಹಾಕಿ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದ್ರಲ್ಲಿ ಹಾಕಿದೀವಿ ಇಂಗ್ರೀಡಿಯೆಂಟ್ಸ್. ಈಗ ಇದಕ್ಕೆ ನೀರ್ ಹಾಕೋಣ. ಈ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀವಲ್ಲ, ಸೊ ಫಸ್ಟ್ ನಿಮ್ ಚಿಕ್ಕ ವಯಸ್ಸಿಗೆ ಹೋಗೋಣ ವಿಜಯ್. ಇಲ್ಲಿ ಇವ್ರು ನೀರ್ ಹಾಕಕ್ಕಿಂತ ಮುಂಚೆ ನೀವ್ ನೀರಲ್ಲಿ ಬೀಳ್ತಿದ್ದು ಸ್ವಲ್ಪ ವ್ಯತ್ಯಾಸವಾಗಿತ್ತಂತೆ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸಿಂದ ನೀರಲ್ಲೇ ಜಾಸ್ತಿ ಬೆಳೆದಿದ್ದು. ಓಕೆ, ಒಂಥರ ಮೀನಿದ್ದಂಗೆ ನಾವು. ಮೀನಿದ್ದಂಗೆ, ಕರೆಕ್ಟ್. ಅಷ್ಟೇ ಅಲ್ಲಿಗೆ ಮುಗ್ಸಂಗಿಲ್ಲ, ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರ್ಬೇಕು. ಏನೋ ಕತೆ ಕೇಳ್ಪಟ್ಟಿದೀವಿ. ನಮ್ಮೂರಲ್ಲಿ ಹಳ್ಳಿಯಲ್ಲಿ ಈ ದನಗಳಿಗೆ ಎತ್ತುಗಳಿಗೆ ಅದು ಮೇವು ಅಥವಾ ಕೆಲಸಕ್ಕೆ ವ್ಯವಸಾಯ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ನು ನೀರ್ ಕುಡಿಯಕ್ಕೆ ಅಂತ ಒಂದು ದೊಡ್ಡ ತೊಟ್ಟಿ ಮಾಡಿರ್ತೀವಿ. ಓಕೆ, ಹಾ, ಅದು ನಮ್ಮ ಮೊಣಕಾಲವರೆಗೂ ನೀರ್ ಬರೋದು. ನಾವು ಅದ್ರಲ್ಲಿ ಮುಳುಗ್ತಿದ್ವಿ. ಸೊ ಈಜ್ ಬರ್ತಿಲ್ಲ, ಬಟ್ ನೀರಲ್ಲಿ ಈಜಾಡೋದು ಅಂದ್ರೆ ಇಷ್ಟ ಅಲ್ಲ. ಅಲ್ಲಿ ಈಜಾಡಿ ಮನೆಗೆ ಹೋಗಿದೀವಿ ಅಂತಂದ್ರೆ ನಮ್ಮ ಮನೇಲಿ ಹೆಂಗ್ ಚೆಕ್ ಮಾಡ್ತಿದ್ರೆ ಚಡ್ಡಿ ನೆಂದಿದ್ರೆ ಗೊತ್ತಾಗ್ಬಿಟ್ಟು ಸಿಗಾಕೊಂಡ್ಬಿಡ್ತಿದ್ವಿ. ಹಂಗ್ ಮಾಡಕ್ ಏನ್ ಮಾಡ್ತಿದ್ವಿ, ಚಡ್ಡಿ ಒಣಗಿದ್ರೆ ಗೊತ್ತಾಗ್ಬಿಡುತ್ತೆ ನೆಂದ್ರೆ ಅಂತ ಹೇಳ್ಬಿಟ್ಟು ಚಡ್ಡಿ ಹೊರಗಡೆ ಒಣಗಿ ಹಾಕ್ಬಿಟ್ಟು ಈಜಾಡ್ತಿದ್ವಿ. ಒಂದ್ಸರಿ ಅಲ್ಲಿ ಕೆಲಸ ಮಾಡೋರು ಬಹಳ ಜನ ನೋಡ್ತೀರಿ, ಕುಡಿಯೋ ನೀರಿಗೆ ಅಂತ ನಾವು ದನಗಳಿಗೆ ಇಟ್ಟರೆ ಇವರೆಲ್ಲ ಬಂದು ಹಾಳು ಮಾಡ್ತಾರಲ್ಲ ಅಂತ ಒಂದ್ಸರಿ 2-3 ಸರಿ ಬಂದಿದ್ರೆ ತಪ್ಸ್ಕೊಂಡು ಓಡೋಗಿದ್ವಿ. ಸರಿ, ಒಂದ್ಸರಿ ಬಂದ್ಬಿಟ್ಟು ಏನ್ ಮಾಡಿದ್ರೆ ನಾವು ಒಳಗಡೆ ನೀರಲ್ಲಿ ಇದೀವಿ, ಬಂದ್ಬಿಟ್ಟು ಎಲ್ಲರೂ ಚಡ್ಡಿನ ಎತ್ಕೊಂಡು ಹೋಗ್ಬಿಟ್ರು. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ನಮ್ಗೆ ಏನದು ಶಿಕ್ಷೆ. ಅದನ್ನ ಎತ್ಕೊಂಡು ಹೊಟ್ಟೋದ್ರು. ಆಮೇಲೆ ನೀವೇನ್ ಮಾಡಿದ್ರಿ? ಸಂಜೆವರೆಗೂ ಅಲ್ಲೇ ಇದ್ವಿ. ಅವ್ರು ವಾಪಸ್ ತಂದು ಕೊಡೋರ್ಗೆ ಏನ್ ಮಾಡೋದು? ಇಡೀ ದಿನ ನೀರಲ್ಲಿದ್ರಿ. ಸೊ ಪಾಪ ಅವರೆಲ್ಲ ಇವಾಗ ಟಿವಿ ನೋಡ್ತಿರೋರು, ಅಯ್ಯೋ ಸಣ್ಣ ಹುಡುಗರು, ಚಿಕ್ಕ ಹುಡುಗರು, ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸರಿ ಬನ್ನಿ, ನೀವು ನೀರ್ ಹಾಕಿ ಬನ್ನಿ ಇಲ್ಲಿ. ಸೊ ಇದ್ರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇರ್ಬೇಕು. ಹೌದು. ಸೊ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಲಾಸ್ಟ್ ಅಲ್ಲೂ ಬೇಕಾದ್ರೆ ಸ್ವಲ್ಪ ಗಾರ್ನಿಶಿಂಗ್ ಬೇಕಾದ್ರೆ ಇಟ್ಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಂತ ಮೇನ್ ಇಂಪಾರ್ಟೆಂಟ್ ಸಾಲ್ಟ್. ಇದನ್ನ ಈಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನಾವು ಹೇಗೆ ಜಾಮೂನ್ಗೆ ರೌಂಡ್ ಆಗಿ ಬಾಲ್ಸ್ ಬಾಲ್ಸ್ ಮಾಡ್ತೀವಿ, ಆಮೇಲೆ ಕರಿಬೇಕು. ಎಷ್ಟು ಹೊತ್ತು ಬಿಡ್ಬೇಕು ಇದನ್ನ? ಅದು 5 ನಿಮಿಷ ಬಿಟ್ರೆ ನೀಟಾಗಿ ಹದವಾಗಿ ಸೆಟ್ಲ್ ಆಗುತ್ತೆ. ಓಕೆ, ಅಷ್ಟರೊಳಗೆ ನಾವು ಎಣ್ಣೆನೂ ಬಿಸಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟರೊಳಗೆ ಬಿಸಿ ಬಿಸಿ ಮಾತುಕತೆನೂ ಮಾಡ್ಬೋದು. ಎಣ್ಣೆ ಇಟ್ಬಿಡೋಣ. ಹೌದು, ಗೋಲ್ಡನ್ ರಿಫೈನ್ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಹೌದು. ಇವಾಗ ಒಂದ್ ಸೈಡ್ ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದ್ ಸೈಡ್ ಅಲ್ಲಿ ಇದು 5 ನಿಮಿಷಕ್ಕೆ ಕೂತು ವೇಟ್ ಮಾಡ್ತಾ ಇದೆ. ನಾವು ಟಾಕಿಂಗ್ ಮಾಡೋಣ. ಚಿಕ್ಕಮಗಳೂರಿಗೆ ಹೋದ್ರೆ ನೀವು ಪ್ರತಿಯೊಂದು ತೋಟದಲ್ಲೂ ಒಂದು ಬೋರ್ಡ್ ಹಾಕಿರ್ತಾರೆ, ಬಿವೇರ್ ಆಫ್ ವಿಜಯ್ ಅಂತ. ಯಾಕೆ ಅಂತ ಇಲ್ಲಿ ಗೊತ್ತಾಗತ್ತೆ ಕಥೆ. ಸೊ ಏನೋ ಮಾಡಿದ್ರಂತೆ, ಪ್ರತಿಯೊಂದು ತೋಟನ ಚೆಕ್ಔಟ್ ಮಾಡಿದ್ರಂತೆ. ನಮ್ಮ ಊರಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗ್ತಾರೆ 5 ಗಂಟೆಗೆ. ಓಕೆ, ಅವ್ರವ್ರ ತೋಟಕ್ಕೆ ಹೋಗಿ ಆ ತೆಂಗಿನಕಾಯಿ ಬೆಳಗ್ಗೆ ಹೊತ್ತು ಬಿದ್ದಿರುತ್ತೆ, ಅದಕ್ಕೆ ಹೆತ್ತೋಟ ಅಂತ ಕರೀತಾರೆ. ಬೆಳಗ್ಗೆ ಹೋಗಿ ಆ ತೆಂಗಿನಕಾಯಿಗಳನ್ನ ತಗೊಂಡು ಅವ್ರ ಮನೆಗೆ ಹಾಕೊಳ್ತಾರೆ. ಹೆತ್ತೋಟ 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 ಅಂತ. ಅದು ಎತ್ತೋಟ ಆಕ್ಚುಲಿ ಹೆತ್ತೋಟ ಅಲ್ಲ, ಎತ್ತೋಟ. ಎದ್ದ ತಕ್ಷಣ ಹೋಗೋದು ತೋಟಕ್ಕೆ. ಸೊ ಎದ್ದ ತಕ್ಷಣ ಅವ್ರವ್ರ ತೋಟಕ್ಕೆ ಅವ್ರು ಹೋದ್ರೆ ಅದು ಎತ್ತೋಟ ಅಂತಾರೆ, ಹಳ್ಳಿ ಭಾಷೆ. ಎತ್ತೋಟಕ್ಕೆ ಹೋಗೋದು ಅಂತ. ಸೊ ಅಲ್ಲೇನಾಗೋದು ಅಂದ್ರೆ ಎಲ್ಲರೂ ತೋಟಕ್ಕೆ ಹೋಗೋದು, ನಮ್ಮ ಹತ್ರ ತೋಟ ಇಲ್ಲ, ನಾವೇನ್ ಮಾಡೋದು, ಯಾರು ತೋಟಕ್ಕೆ ನುಗ್ಗೋದು, ಒಂದಷ್ಟು ಕಾಯಿಗಳು ಮನೆಲ್ಲ ಹಾಕೊಳ್ಳೋದು. ಸೊ ಅವ್ರವ್ರ ತೋಟಕ್ಕೆ ಹೋಗಿ ಅವ್ರ ಕಾಯಿ ಎತ್ಕೊಂಡ್ರೆ ಅದು ಎತ್ತೋಟ ಅವ್ರ ಹೆತ್ತೋಟ. ಪಕ್ಕದವ್ರ ತೋಟಕ್ಕೆ ಹೋಗಿ ತಾವ್ ಕಾಯಿ ಎತ್ಕೊಂಡ್ರೆ ಅದಕ್ಕೇನ್ ಹೆಸರು? ಅದು ಬಿತ್ತೋಟ ಅಂತ. ಬಿತ್ತ ಆಗಿದೆ ಒಂದ್ 2-3 ಸರಿ. ಮನೆ ಹತ್ರ ಗೊತ್ತಾಗೋದು, ಏನ್ ಮನೇಲಿ ಇಷ್ಟೊಂದು ಕಾಯಿ ನಮ್ಮ ತಾಯಿ ಕೇಳೋರು ಎಲ್ಲಿ ಸಿಕ್ತು ಅಂತ. ಇಲ್ಲಮ್ಮ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಸುಳ್ಳು ಹೇಳ್ತಿದ್ವಿ. ಅವ್ರು 5 ಗಂಟೆಗೆ ಎದ್ದೋದ್ರೆ ನಾವು 4:45 ಎದ್ದೋಗಾರ ನಾವು.
ಪಾಪ ಅವ್ರು ಅನ್ಕೊಳ್ತಾ ಇರ್ತಾರೆ ನಾವು ಹೇಳಕ್ಕಿಂತ ಮುಂಚೆ ಎಲ್ಲ ಕಾಯಿಗಳೆಲ್ಲ ಅಭ್ಯಾಸ ಆಗಿದೆಯಲ್ಲ ಅಂತ. ಸೊ ಫೈನ್ ಕಟ್ಟಿದ್ರ ಅಥವಾ ನಿಮ್ಮನ್ನ ಮರಕ್ ಕಟ್ಟಾಕಿ ಏ ಹೊಡೆದ್ರ? ಹಂಗೇನಿಲ್ಲ, ಒಂದೆರಡು ಸರಿ ನಾವು 4 ಜನ ಇದ್ದು ಗ್ಯಾಂಗ್ ಇತ್ತು ನಮ್ದು ಅದೇ ಕೆಲಸ ಮಾಡೋರು ನಾವು. ದಿನ ಪ್ಲಾನ್ ಹಾಕೊಂಡು ಒಂದ್ ದಿವಸ ಒಬ್ರು ತೋಟಕ್ಕೆ ಹೋದ್ರೆ ಇನ್ನೊಂದ್ ದಿವಸ ಇನ್ನೊಂದ್ ತೋಟಕ್ಕೆ ದಿನ ಒಂದೇ ತೋಟಕ್ಕೆ ಹೋದ್ರೆ ಸಿಗಾಕೊಂತಿದ್ವಿ. ಹಂಗೂ ಸಿಗಾಕೊಂಡ್ವಲ್ಲ ನಾವು. ಕರೆಕ್ಟ್. 4 ಚಡ್ಡಿ ದೋಸ್ತು 4 ಡಿಫ್ರೆಂಟ್ ತೋಟನ ಹುಡ್ಕೊಂಡು ಹೋಗಿ 4 ಜನನು ಒಂದೇ ಸತಿಗೆ ಕಳ್ತನ ಮಾಡ್ತಿದ್ರಿ. ಕಳ್ತನ ಮಾಡಿ ಸಿಗಾಕೊಂಡು ಅದೇನು ತಿಂದಿದ್ದೆ. ವಡೆನೂ ತಿಂದಿದ್ದೀರಾ? ಇವಾಗ ವಡೆ ತಿಂತೀವಿ, ವಡೆ ತಿಂತೀವಿ, ಗರಂ ಗರಂ ಗುಂಡಾನ್ ತಿಂತೀವಿ ಇವಾಗ. ಆಹಾ. ಸಂದೀಪ್ ಮತ್ತೆ ವಿಜಯ್, ಎಣ್ಣೆ ನಮಗೋಸ್ಕರ ಒಂದು ಹಾಡ್ ಹಾಡೋ ತರ ಇದ್ರೆ ಯಾವ ಹಾಡ್ ಗೊತ್ತಾ? ಎಣ್ಣೆ ಕಾದಿದೆ ಈಗ. ಕಾದಿದೆ ಇವಾಗ, ಕಾದಿದೆ ಕೈ ಇಟ್ಟು ನೋಡ್ಬೇಡಿ. ಇಲ್ಲ ಇಲ್ಲ, ಗುಂಡ ಮಾಡಿ ಎಣ್ಣೆಲ್ಲ ಹಾಕ್ಬಿಡೋಣ. ಸ್ವಲ್ಪ ಸಿಮ್ ಮಾಡಿ, ಇಲ್ಲಿದ್ರೆ ಗರಂ ಗರಂ ಗುಂಡ ಕರ್ರಗಾಗಿ ಹೋಗ್ತಾನೆ ಫುಲ್ಲು. ಸಿಮ್ಮಿಗೆ ಇಟ್ಕೊಂಡು ನಿಮ್ದು ಮತ್ತೆ ವಿಜಯ್ದು ಪರಿಚಯ 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ ಅಲ್ಲ? ಹೌದು ಹೌದು. ಸೊ ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಮಜಾ ಮಾಡಿರ್ತೀರಾ? ಓ ಸಾಕಷ್ಟು ಮಜಾ ಮಾಡ್ತಾರೆ. ಸೊ ಕಾಲೇಜ್ ಡೇಸ್ ಅಲ್ಲೂ ನೀವೇ ಈ ತರ ಅಡ್ಗೆ ಮಾಡಿ ಟಿಫಿನ್ ತಿನ್ನಿಸ್ತಿದ್ರಾ? ತಿನ್ಸೋದು ಅಂದ್ರೆ ನಡೀತಾ ಇತ್ತು ಕೆಲವು ಟೈಮ್. ಸಾಕ್ ತೆಗೆದ್ಬಿಡೋಣ ಈಗ, ಅದು ಬಂದಿದೆ. ಬಟ್ ನಾನ್ ಕೇಳ್ಪಟ್ರ ಹಾಗೆ ಬರೀ ಹೋಟೆಲ್ ಅಲ್ಲೇ ಬ್ಯಾಟಿಂಗ್ ಅಂತೆ ನಿಮ್ದು. ಬೆಳಿಗ್ಗೆ ಮಾತ್ರ ಹೋಟ್ಲಲ್ಲೇ ಬ್ಯಾಟಿಂಗ್. ಅದು ಮನೆಯಲ್ಲೂ ಹಾಕ್ತಿರ್ಲಿಲ್ಲ, ಎಲ್ಲೂ ಆಗ್ತಾ ಇಲ್ಲ, ಹೋಟ್ಲಲ್ಲೇ ಬ್ಯಾಟಿಂಗ್ ಇರ್ತಿತ್ತು. ಈ ಹೋಟೆಲ್ ಬ್ಯಾಟಿಂಗ್ ಬಗ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ನೀವೊಂದು ಟ್ರಿಕ್ ಅನ್ನ ಟ್ರೈ ಮಾಡ್ಬೇಕು ಮಹಾಜನಗಳೇ. ಅದೇನು ಅಂತ ಹೇಳ್ತೀವಿ. ಬಟ್ ಗುಂಡ ಏನಾಗಿದ್ದಾನೆ? ಓ, ಹಿ ಲುಕ್ಸ್ ಅಮೇಜಿಂಗ್ ಯಾ. ಗರಂ ಗರಂ ಕರಂ ಕುರಂ ಕುರುಂ ಬರ್ಲಿ ಅಂತ ಮೈದಾ. ಬಟ್ ಐ ಟೆಲ್ ಯು ವಾಟ್, ನೀವು ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ತರ 1-2 ಗುಂಡ ಕೊಟ್ರೆ ಪ್ರಯೋಜನ ಇಲ್ಲ. ಎಲ್ಲ ಹಾಕ್ಬಿಡ್ಬೇಕು ಚಕ್ಕಂತ ಹಾಕ್ಬಿಡೋಣ. ನಮ್ಮ ವಿಜಯ್ನ ಮಾಸ್ಟರ್ ಶೆಫ್ ಅಂತ ಫುಲ್ ಪ್ರೌಡ್ ಆಗಿ ಕರೆದಾಗಿದೆ ನಮ್ಮ ಸಂದೀಪ್. ಸೊ ಸಂದೀಪ್, ವಿಜಯ್ ಮಾಡುವ ಯಾವ ಡಿಶ್ ನಿಮ್ಗೆ ಬಹಳ ಇಷ್ಟ? ವಿಜಯ್ ಮಾಡುವ ಭಯಂಕರವಾಗಿ ಇಷ್ಟ ಡಿಶ್ ಅಂದ್ರೆ ಉಪ್ಪಿಟ್ಟು. ಕಾಂಕ್ರೀಟ್ ಯು ಮೀನ್? ಓಕೆ, ಕಾಂಕ್ರೀಟ್. ಯಾಕಂದ್ರೆ ಬೇರೆ ಏನು ಬರಲ್ಲ ಅವ್ರಿಗೆ, ಸೊ ಅದೊಂದು ಇಷ್ಟಪಡ್ಬೇಕಾಗುತ್ತೆ. ಇಲ್ಲ ಇಲ್ಲ ಹಂಗೇನಿಲ್ಲ, ಬಟ್ ಬಿಲ್ಡಪ್ ನೋಡಿದ್ರೆ ಏನ್ ಸ್ಪೆಷಲ್ ವಿಜಯ್ ಮಾಡೋ ಉಪ್ಪಿಟ್ಟು? ನೀವು ಅವ್ರ ಬಾಯಿನಲ್ಲೇ ಕೇಳ್ಬೇಕನ್ಸುತ್ತೆ ಅದನ್ನ. ಪ್ಲೀಸ್ ಟೆಲ್ ವಿಜಯ್. ನಾವು ಉಪ್ಪಿಟ್ಟು ಮಾಡೋದು ಏನಕ್ಕೆ ಮಾಡ್ತಿದ್ವಿ ಅಂದ್ರೆ, ಬೇರೆ ತಿಂಡಿ ಮಾಡಕ್ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಉಪ್ಪಿಟ್ಟಾದ್ರೆ ನಮಗೆ ಕಡಿಮೆ ಖರ್ಚಲ್ಲಿ ಆಗೋದು. ಕಾಂಕ್ರೀಟ್ ಅಂತಾರಲ್ಲ ಹಂಗೆ, ಅದು ಒಂದ್ಸರಿ ನಾವು ಕಟ್ಬಿಟ್ರೆ ಬಿಲ್ಡಿಂಗ್ ಪಾತ್ರೆ ಒಳಗಡೆ ಒಂದು 4 ದಿವಸಕ್ಕೆ ಆಗೋದು. ನಂಗೆ ಏನಾಗೋದು ಅಂದ್ರೆ, ಈ ಕಡಲೆಕಾಳು ಆಮೇಲೆ ಶೇಂಗಾ ಬೀಜ, ಕಡಲೆ ಬೀಜ ಎಲ್ಲ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಬಾಯಿಗೆ ಹಾಕಿದ ತಕ್ಷಣ ಕುರುಮ್ ಕುರುಮ್. ಈ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಉಪ್ಪಿಟ್ಟಲ್ಲೂ ಕೂಡ ಕಡಲೆ ಬೀಜ ಕರಂ ಅನ್ಬೇಕಂತ. ಓಕೆ, ಅದ್ ಹೆಂಗ್ ಮಾಡ್ತೀರಾ ಅಂತ ನೀವ್ ಹೇಳಿ, ಆಮೇಲೆ ಅವ್ರು ಹೇಳ್ತಾರೆ ಹೆಂಗ್ ಮಾಡ್ತಾರೆ. ಐ ಥಿಂಕ್ ಫಸ್ಟ್ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಡೋದು, ಅದಾದ್ಮೇಲೆ ಕಡಲೆ ಬೀಜನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ದಟ್ಸ್ ಅ ಬೆಟರ್ ಐಡಿಯಾ ಅಲ್ವಾ? ಅವ್ರು ಕೇಳಿ. ನಮ್ದು ಹಂಗಲ್ಲ, ನೀವು ಚಿತ್ರಾನ್ನಕ್ಕೆ ಮಾಡ್ತೀರಲ್ವಾ ಹಂಗೆ ಕಡಲೆಕಾಳು, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದು. ಹೆಂಗಾಗಿರೋದು ಅಂದ್ರೆ, ಇವ್ರು ನನಗೆ ಹೇಳಿದ್ರು ಸಾಕು ವಿಜಯ್ ಸಾಕು ನಿಲ್ಸು ಅಂತ. ನಾನು ನಿಲ್ಸ್ತಾ ಇರಲ್ಲ, ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಅಂತ ಹೇಳಿ ಕೊನೆಗೆಲ್ಲ ಕಪ್ಪಗಾಗೋಗಿರೋದು. ಸೀದೋಗಿಲ್ಲ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಬೇರೆ ಕಲರ್ ಬಂದ್ಬಿಟ್ಟಿರೋದು, ಅದು ಅವ್ರಿಗೆ ಫ್ರೈ ಆದಂಗ ಆಗಿರೋದು. ಅವಾಗ ಇನ್ನು ಟೈಮ್ ಇದೆಯಾ? ಈ 2 minutes ಒಳಗಡೆ ಮಹಾಜನಗಳೇ, ನೀವು ಕಲಿಬೇಕಾಗಿರೋ ಟ್ರಿಕ್ ಅಂತ ಹೇಳದ್ನಲ್ಲ, ಈ ಗ್ಯಾಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಹೋಟೆಲ್ಗೆ ಹೋಗ್ತಿದ್ರು, ತಿಂಡಿ ತಿಂತಿದ್ರು, ಆದ್ರೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಹೆಂಗೆ? ದುಡ್ಡು ಇದ್ದಿದ್ರೆ ಕೊಡ್ಬೋದಿತ್ತು, ದುಡ್ಡು ಇದ್ದೇ ಇಲ್ಲ. ನಿಮ್ಮನ್ನ ಹೆಂಗ್ ಬಿಟ್ರು ಹೋಟೆಲ್ ಅವರು? ಇಲ್ಲ, ಅದೇನಾಗೋದಂದ್ರೆ, ಕಾಲೇಜಲ್ಲಿ 10ವರೆಗೆ ಒಂದು ಬೆಲ್ ಆದ ತಕ್ಷಣ ಎಲ್ಲ ಸೇರ್ಕೊಳ್ಳೋದು. ಅಲ್ಲೇ ಫುಲ್ ರಶ್ ಆಗ್ಬಿಡೋದು. ಇಲ್ಲ ಹೆಂಗೆ ಅಂದ್ರೆ, ಇಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡು ಕೂಪನ್ ತಗೊಂಡು ಅಲ್ಲಿ ಕೌಂಟರ್ ಅಲ್ಲಿ ಇದನ್ನ ತಗೋಬೇಕು, ಏನೋ ಫುಡ್. ಆ ಟೈಮ್ ಏನಾದ್ರು ಫುಲ್ ರಶ್ ಆಗ್ಬಿಡೋದು. ಇಲ್ಲೇನ್ ಮಾಡೋರು, ಟಿಕೆಟ್ ಕೌಂಟರ್ ನೋಡ್ತಾ ಇರೋದು, ಟಿಕೆಟ್ ತಗೊಳ್ಳೋರಿಗೆ ಬಿಟ್ಬಿಡೋದು ಕೂಪನ್. ಅಲ್ಲೇನ್ ಮಾಡೋದು, ರಶ್ ಅಲ್ಲಿ ಕೂಪನ್ ಕೊಟ್ಬಿಟ್ಟು ಎಲ್ಲರೂ ಒಂದು 50-60 ಜನ ಹಿಂಗ್ ಕೈ ಇಟ್ಕೊಂಡು ನಿಂತ್ಕೊಂಡಿರೋದು. ನಾವು ಸಂದಿಲ್ಲ ಹೋಗ್ಬಿಟ್ಟು ಹಿಂಗ್ ಕೈ ಇಟ್ಕೊಂಡು ನಿಂತಿರೋದು. ಗುಂಪಲ್ ಗೋವಿಂದ ಅಂತ ಇದಕ್ಕೆ ಹೇಳೋದು. ಅದಕ್ಕೆ ಅದು ಅನ್ನ ಏನಂತಾರೆ, ತಾನೇ ಪಿಲಿಕ್ ಖಾನೇವಾಲ. ಖಾನೇವಾಲು ಕಾ ನಾಮ್. ಕರೆಕ್ಟ್. ಕೈ ಹಾಕಿದ್ರೆ ದೇವರು ತಿಂಡಿ ಕೊಡ್ತಾ ಇದ್ದಾರೆ, ತಿನ್ಕೊಂಡು
ಆಮೇಲೆ ಅಲ್ಲಿ ಗಲಾಟೆ ಆಗೋದು, ನಾವು ಕೊಟ್ವಿ ನಮ್ಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಅಂತ. ಬಟ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇನ್ನೂ ಬಂದಿಲ್ಲ. ಪ್ರತಿದಿನ ಈ ಫೇಸ್ ಕಟ್ ನೋಡಿ ನೋಡಿ ಅವರು. ಓಕೆ, ದ ಸೆಕೆಂಡ್ ಬ್ಯಾಚ್ ಆಫ್ ಗರ್ಮಾ ಗರಂ ಗುಂಡಾ ಇಸ್ ರೆಡಿ. ಸೊ ದಿಸ್ ಇಸ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಹಾಳು ಮುಳು. ಡು ಯು ನೋ ದಟ್? ಟ್ರೈ ಮಾಡಿ ನೋಡಿ. ಇವತ್ತು ಬನ್ನಿ, ನಾವು 3 ಜನ ತ್ರಿಮೂರ್ತಿಗಳು ಗುಳುಂ ಮಾಡೋಣ. ಫಾಲೋ ಮೀ. ಘಮ್ ಅಂತಿರುವ ಗರ್ಮಾ ಗರಂ ಗುಂಡಾನ ಗುಳುಂ ಮಾಡಕ್ಕೆ ರೆಡಿನಾ? ಅಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗರಂ ಗರಂ ಗುಂಡ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಪುಡಿ 5 ಚಮಚ, ಮೈದಾ 2 ಚಮಚ, ಹಸಿಮೆಣಸಿನಕಾಯಿ 2 ಟೀ ಚಮಚ, ಹೆಚ್ಚಿದ ಆಲೂಗಡ್ಡೆ 2 ಟೀ ಚಮಚ, ತುರಿದ ಕ್ಯಾರೆಟ್ 2 ಟೀ ಚಮಚ, ಹೆಚ್ಚಿದ ಎಲೆಕೋಸು 3 ಟೀ ಚಮಚ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಟ್ಟಲಿಗೆ ಜಾಮೂನು ಪುಡಿ, ಮೈದಾ, ಹಸಿಮೆಣಸಿನಕಾಯಿ, ಹೆಚ್ಚಿದ ಆಲೂಗಡ್ಡೆ, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಬೀನ್ಸ್, ಹೆಚ್ಚಿದ ಎಲೆಕೋಸು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು 5 ರಿಂದ 6 ನಿಮಿಷಗಳ ನಂತರ ಕಾದ ಎಣ್ಣೆಯಲ್ಲಿ ಕರೆದ್ರೆ ಗರಂ ಗರಂ ಗುಂಡ ರೆಡಿ ಟು ಈಟ್. ಶಾಲ್ ವಿ? ಕಮ್ ಆನ್, ಫಸ್ಟ್ ಟ್ರೈ ಮಾಡೋಣ. ಫಸ್ಟ್ ನೀನ್ ತಿಂದ ಬಹಳ ದಿವಸ ಆಗೋಯ್ತು. ಬಹಳ ದಿವಸ ಆಗಿದೆ. ಚೆನ್ನಾಗಿರುತ್ತೆ ಬನ್ನಿ. ನಿಮಗೋಸ್ಕರ ಮಾಡಿರೋದು, ನೀವು ತಿನ್ನಿ. ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಆಯ್ನು ನನಗೇನ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಮೆಣಸಿನ್ಕಾಯಿ ಅಲ್ಲ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಪರ್ಫೆಕ್ಟ್ಲಿ ಕುಕ್ಡ್. ಹೌದು, ಆಚೆ ಹೆಸರಿಗೆ ತಕ್ಕಂತೆ ಕರ್ಮಾ ಕುರ್ಮಾ ಅಂತ ಇದೆ, ಒಳಗಡೆ ಒಳ್ಳೆ ಸ್ಪಾಂಜ್ ಕೇಕ್ ತರ ಸಾಫ್ಟ್ ಆಗಿದೆ. ಇದು ನಿಮಗೆ ಗುಲಾಬ್ ಜಾಮೂನ್ ತಿನ್ಬೇಕಾದ್ರೆ ಸಾಫ್ಟ್ನೆಸ್ ಬರುತ್ತೆ, ಅದೇ ಸಾಫ್ಟ್ನೆಸ್. ಚೆನ್ನಾಗಿ ಕಾಪಿ ಮಾಡ್ತೀರಾ ನೀವು. ಬಟ್ ಸ್ಕೂಲಲ್ಲೆಲ್ಲ ಕಾಪಿ ಮಾಡಿನೂ ಪಾಸ್ ಆಗ್ಲಿಲ್ವಂತೆ, ಕಾಪಿ ಮಾಡು ಫೇಲ್ ಅಂತೆ ನೀವು. ಕಾಪಿ ಯಾರ ಹತ್ರ ಮಾಡ್ಬೇಕು? ನಾನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ? ನಾವು ಕಾಪಿ ಮಾಡ್ತಿದ್ದೆ ಗೊತ್ತಿಲ್ಲ, ಯಾರನ್ನ ಕಾಪಿ ಮಾಡ್ತಿದ್ವಿ, ಅವ್ರ ಜೊತೆ ನಾವು ಯಾರು ಕ್ಲಾಸ್ ಅಲ್ಲಿ ಟಾಪ್ ಹೊಡಿತಾ ಇದ್ರೋ ಅವರಿಂದ ನೀವು ಕಾಪಿ ಮಾಡ್ತಿದ್ರಿ. ಸೊ ಟೆಲ್ ಮಿ ಸಂದೀಪ್, ವಿಜಯ್ಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಐ ಹರ್ಡ್ ದಟ್ ಯು ಗಾಟ್ ಅ ಫೋನ್ ಕಾಲ್. ಹೌದು. ಸೊ ಏನಾಯ್ತು, ನಿಮ್ಮ ಸಂಭಾಷಣೆ ಹೇಗಿತ್ತು? ಆಕ್ಚುಲಿ ಅನೌನ್ಸ್ ಆಗೋದು ಹಿಂದಿನ ದಿನನೇ ವಿಜಯ್ ನನಗೆ ಫೋನ್ ಮಾಡಿದ್ರು, ಮೈ ನೇಮ್ ಇಸ್ ಇನ್ ದ ಲಿಸ್ಟ್, ಟಾಪ್ ಲಿಸ್ಟ್ ಅಲ್ಲಿ ಇದೆ ಅಂತ. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಇಸ್, ಯಾರ್ಯಾರು ಇದ್ದಾರೆ ರೇಸಲ್ಲಿ? ಓಕೆ, ಆಮಿರ್ ಖಾನ್ ಇದ್ದಾರೆ, ಶಾಹಿದ್ ಕಪೂರ್ ಇದ್ದಾರೆ, ಮಮ್ಮೂಟಿ ಇದ್ದಾರೆ ಅಂತ. ಐ ವಾಸ್ ಶಾಕ್ಡ್. ಓ ಮೈ ಗಾಡ್, ಏನಪ್ಪ ನಾವು ಎಲ್ಲೋ ಇದ್ವಿ, ಸಡನ್ ಆಗಿ ಯು ಆರ್ ಕಂಪೀಟಿಂಗ್ ವಿತ್ ದೆಮ್, ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಅಸ್. ಯು ಆರ್ ಕಂಪೀಟಿಂಗ್ ವಿತ್ ದ ಬೆಸ್ಟ್ ಗೈ ಇನ್ ದ ಇಂಡಸ್ಟ್ರೀಸ್, ಸೊ ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಅಂತ ಅನ್ಕೊಂಡು. ಸೊ ಅಷ್ಟೇ, ಅವತ್ತು ಕಾನ್ವರ್ಸೇಷನ್ ಮುಗಿಸಿದ್ವಿ. ಎನಿವೇ, ಗುಡ್ ಲಕ್ ಐ ಸೆಡ್, ಆಲ್ ದ ಬೆಸ್ಟ್, ವಿಲ್ ವೆಯ್ಟ್ ಫಾರ್ ಅ ಗುಡ್ ಥಿಂಗ್ಸ್. ನೆಕ್ಸ್ಟ್ ಡೇ ಮನೆಯಿಂದ ಯಾರೋ ಟಿವಿ ನೋಡಿ ನನಗೆ ಫೋನ್ ಮಾಡಿದ್ರು. ಐ ವಾಸ್ ಅಟ್ ವರ್ಕ್. ಫೋನ್ ಮಾಡಿ, ಇಲ್ಲಿ ಒಂದು ಹೆಸರು ಕಾಣ್ತಾ ಇದೆ, ಸಂಚಾರಿ ವಿಜಯ್ಗೆ ರಾಷ್ಟ್ರೀಯ ಪ್ರಶಸ್ತಿ ಅಂತ. ವಾಟ್ ಅ ಮೊಮೆಂಟ್ ಇನ್ ಲೈಫ್ ಅಲ್ವಾ ವಿಜಯ್? ಅವ್ರಿಗೆಲ್ಲ ವಿಜಯ್ ಗೊತ್ತು, ಸಂಚಾರಿ ವಿಜಯ್ ನಮ್ಮ ವಿಜಯ್ನ ಬೇರೆ ವಿಜಯ್ನ ಅಂತ ಒಂದು ಡೌಟ್. ಹಾಂ, ಸೊ ದೇ ಕಾಲ್ಡ್ ಮಿ. ಐ ಸೆಡ್ yes, is the one person who is leading the entire film industry. He has earned something for the state. Beautiful. ಸೊ ವಿಜಯ್ ಬಂದು ನಾನ್ ಅವನಲ್ಲ ಅವಳು ಸ್ಟೈಲಲ್ಲಿ ಏನಾದ್ರು ಒಂದು ಮಾತು, ಒಂದು ಡೈಲಾಗ್. ಗರ್ಮಾ ಗರಂ ಗುಂಡ ರೆಡಿ ಇದೆ, ತಿನ್ನಿ. ನೀವು ತಿನ್ನಿ. ಸಂದೀಪ್ ದಾತ ಸುಖಿ ಭವ. ಇವಾಗ ಬನ್ನಿ, ಲೆಟ್ಸ್ ವಾಶ್ ಅವರ್ ಹ್ಯಾಂಡ್ಸ್. Okay. ಮೇಲೆ ಕರಂ ಕುರಂ, ಒಳಗೆ ಗರಂ ಗರಂ, ಜೊತೆಗೆ ನರಂ ನರಂ. ದಟ್ ವಾಸ್ ಆರ್ ಗರಂ ಗರಂ ಗುಂಡ. ಟ್ರೈ ಮಾಡಿಲ್ಲ ಅಂದ್ರೆ ಮಹಾಜನಗಳೇ, ಯು ಮಸ್ಟ್ ಟ್ರೈ. ಬ್ರಿಲಿಯಂಟ್, ಏನಿದು, ಸೂಪರ್ ಡೂಪರ್. ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು ಸಂದೀಪ್. ವಿಜಯ್ಗೋಸ್ಕರ ಬಂದು ಸ್ಪೆಷಲ್ ಆಗಿ ನಿಮ್ ಕೈ ರುಚಿನ ನಮ್ ಇಬ್ಬರಿಗೂ ಟೇಸ್ಟ್ ಮಾಡೋ ಅವಕಾಶ ಮಾಡ್ಕೊಟ್ರಿ. ಹೇಗನ್ಸ್ತು ನಿಮ್ಗೆ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಎಲ್ಲ ಬಂದು ಸ್ಟೇಜ್ ಶೇರ್ ಮಾಡಿಕೊಂಡು, ಏನು ಅಲ್ಪ ಸ್ವಲ್ಪ ಗೊತ್ತಿರೋ ಅಡುಗೆನ ಇಡೀ ಜನಗಳಿಗೆ ತೋರಿಸೋದು. ಇಟ್ಸ್ ನೈಸ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಒನ್ ಅಂಡ್ ಓನ್ಲಿ ಸಂಚಾರಿ ವಿಜಯ್ ಫ್ರೆಂಡ್ ಬಗ್ಗೆ? ನ್ಯಾಷನಲ್ ಅವಾರ್ಡ್ ಬಂದಿರೋದು, ಅದನ್ನ ಗೊತ್ತಾಗಬೇಕು ಅಂದ್ರೆ ಯು ಶುಡ್ ವಾಚ್ ಹಿಸ್ ಮೂವೀಸ್. ಅಬ್ಸಲ್ಯೂಟ್ಲಿ, ಯು ವಿಲ್ ರಿಯಲಿ ಅಡ್ಮೈರ್ ಹಿಸ್ ಟ್ಯಾಲೆಂಟ್. ಎಸ್. 3 ಜನರು
ಕನ್ನಡ ಸಿನಿಮಾ ಅಲ್ಲಿ ಬೆಸ್ಟ್ ಹೀರೋ ಆಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡಿರೋದು. ಅದ್ರಲ್ಲಿ 3ನೇ ಅವರು ವಿಜಯ್ ಅಂದ್ರೆ ಇಟ್ಸ್ ಬ್ರಿಲಿಯಂಟ್ ವಿಜಯ್. ಥ್ಯಾಂಕ್ ಯು. ಸೊ ವಿಜಯ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸಂದೀಪ್ ಬಗ್ಗೆ? ಡಿಗ್ರಿ ಮಾಡುವಾಗ ನಾನು ಥಿಯೇಟ್ರಿಗೆ ಬಂದಿದ್ದೆ. ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡ್ಬೇಕು ನಂಗೆ ಗೊತ್ತಾಗ್ಲಿಲ್ಲ. ಕಂಪ್ನೀಸ್ ಟ್ರೈ ಮಾಡ್ಲಾ, ಅಲ್ಲಿ ಹೋದ್ರೆ ನನ್ಗೆ ಅಷ್ಟೊತ್ತಿಗಾಗಲೇ ಹುಚ್ಚು ಹಿಡಿದ್ಬಿಟ್ಟಿತ್ತು ಥಿಯೇಟ್ರದ್ದು, ನಾಟಕಗಳದ್ದು. ಏನ್ ಮಾಡ್ಲಿ, ಕನ್ಫ್ಯೂಷನ್ ಇದೆ. ಆಕ್ಚುಲಿ ಸ್ಯಾಂಡಿ ಒಂಥರ ಹೆಂಗೆ ಅಂದ್ರೆ ನಮ್ಗೆಲ್ರಿಗೂ ಒಂಥರ ನ್ಯಾಯ ದೇವತೆ. ಅವ್ನು ನನಗೆ ಐಡಿಯಾ ಕೊಟ್ಟ ಮುಗಿದ ತಕ್ಷಣ, ನೀವು ಒಂದು ಕೆಲಸ ಮಾಡು ವಿಜಯ್, ಯಾವ ಕಂಪ್ನಿಗೂ ಟ್ರೈ ಮಾಡಕ್ ಹೋಗ್ಬೇಡ, ಕಾಲೇಜಲ್ಲಿ ಎಲ್ಲರೂ ಫ್ಯಾಕಲ್ಟಿಯಾಗಿ ಸೇರ್ಕೋ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡಿರ್ಬೋದು, ಸಂಜೆ ಬೇಕಾದ್ರೆ ನೀನು ಥಿಯೇಟರ್ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ಹಾಗೆ ನನಗೆ ಥಿಯೇಟರ್ ಕಡೆ ನೀನು ಮುಗಿದ ಮೇಲೆ ಕಂಟಿನ್ಯೂ ಮಾಡುವಂತ ಧೈರ್ಯ ಕೊಟ್ಟಿದ್ದು. ಆಗ ನಾನು ಕಾಲೇಜಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಬಟ್ ಸುಮಾರು ವಿಷಯಗಳನ್ನ ಇಲ್ಲಿ ತಿಳ್ಕೊಂಡ್ವಿ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸ್ಯಾಂಡಿ ಹೊಸ ಪೆಟ್ ನೇಮ್ ನೋಡಿ. ಸ್ಯಾಂಡಿನ ನಾವು ಕರೆಯೋದು ಅದೇ ನಿಮ್ಮಿಂದಾನೇ ಕಲ್ತಿರೋದು ನಾವು. ಲೆಕ್ಚರರ್ ಅಲ್ವಾ ನೀವು, ಕಲಿಬೇಕಲ್ವಾ ನಾವು. ಸೊ ವಿಜಯ್, ಸ್ಯಾಂಡಿ ಟಾಟಾ ಬೈ ಬೈ ಸಿ ಯು ಹೇಳ್ಬೇಕು. ತಪ್ಕೊಳಲ್ವಾ ನೀವು ದೋಸ್ತಗಳು? ಅಷ್ಟೊಂದೆಲ್ಲ ಇಲ್ಲ, ಇವಾಗ ನೀವ್ ಹೇಳಿದ್ರಿಂದ ತಪ್ಪಿದ್ದೀನಿ. ಓನ್ಲಿ ಚೆಡ್ಡಿ ದೋಸ್ತ್ ಅಲ್ವಾ ನೀವು? ನೀವು ಶರ್ಟ್ ದೋಸ್ತ್ ಆಗಿದ್ರೆ ತಪ್ಕೊಳ್ತಿದ್ರೇನೋ. ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಗುಂಡನ್ ಬಾಯ್ ಹೇಳ್ಬಿಡಿ. ಥ್ಯಾಂಕ್ ಯು. ಗರ್ಮಾ ಗರಂ ಗುಂಡಾನ ಸ್ವಾಹ ಮಾಡಾದ್ಮೇಲೆ ನಾಳೆ ಯಾರು ಬರ್ತಾರೆ ಅಂತ ಆಲ್ರೆಡಿ ಥಿಂಕಿಂಗ್ ಶುರು ಆಗಿದೆ. ನಾಳೆ ಮತ್ತೊಬ್ಬ ಸ್ಪೆಷಲ್ ಅತಿಥಿ ಇರ್ತಾರೆ. ಅವ್ರ ಕಣ್ ನೋಡಿದ್ರೇನೆ ಗಡ 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 ಅಂತ ಭಯ ಪಡ್ತೀರಾ ನೀವು. ನೋಡಿ, ಇದೇ ತರ ಅವರು ಮತ್ತೆ ನಮ್ಮ ಸಂಚಾರಿ ವಿಜಯ್ ಬರೀ ಕಣ್ಣಲ್ಲೇ ಮಾತಾಡ್ತಾರಂತೆ. ಸೊ ಯಾರವರು ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಸಂಚಾರಿ ವಿಜಯ್. ಟಾಟಾ ಬಾಯ್, ಸಿ ಯು.